ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾಕೆಂದರೆ ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಿ ಯಾವುದ್ರ ಬಗ್ಗೆ ಈ ಲಾಗ್ ಇದೆ ಅಂತ ಹೇಳಿ. ಸೊ ಆಲ್ರೆಡಿ ಅದನ್ನು ಇಷ್ಟಪಟ್ಟೆ ಒಳಗಡೆ ಬಂದಿದ್ದೀರಿ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ಅಂತ ಈ 10 ಲೆಸನ್ಸ್ಗಳಲ್ಲಿ ಅಟ್ಲೀಸ್ಟ್ ಒಂದು ಲೆಸನ್ ಆದರೂ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಅಂತ ಹೇಳಿ ನಂಬಿ ಈ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ನಾನು ಕೂಡ ಕೆಲವೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೊತೆ ಫೈನಲಿ ಈ ವಿಡಿಯೋನ ತರ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಂದು ಪೂರ್ತಿ ಇಡೀ ದಿನದ ಒಂದು ಪ್ರೊಡಕ್ಟಿವಿಟಿ ಇರುತ್ತೆ. ಸೊ ಮಾರ್ನಿಂಗ್ ಎದ್ದು ಮಧ್ಯಾಹ್ನದವರೆಗೂ ನಂದು ಕೆಲಸ ಹೆಂಗೆಲ್ಲ ಇರುತ್ತೆ, ಏನೇನೆಲ್ಲ ಮಾಡ್ಕೊತೀನಿ ಅಂತೇಳಿ ಶೂಟ್ ಮಾಡ್ತಾ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂತ ನಿಮ್ಮ ಜೊತೆ ಈ 10 ಪಾಠಗಳು ನನ್ನ ಲೈಫಲ್ಲಿ ಹೆಂಗೆ ಚೇಂಜ್ ಮಾಡ್ತು ಅಂತ ಹೇಳಿ ಶೇರ್ ಮಾಡ್ತೀನಿ. 2 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ, ಇಷ್ಟೆಲ್ಲ ಸುಧಾರಣೆ ಪ್ರತಿಯೊಂದು ಕೂಡ ಆಗಿದೆ. ಮತ್ತು ಅದಕ್ಕೋಸ್ಕರ ಖುಷಿನೂ ಇದೆ. ಒಂದು ಕಡೆ ನಮ್ಮದು ಒಂದೇ ದಿನದ ಜರ್ನಿ ಆಗಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗೆ ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಕೂಡ ಆಗಿರಬಹುದು, ಯಾಕಂದರೆ ತುಂಬ ಹೇಳಿಯಲ್ಲ, ಬಟ್ ಅಕ್ಯುರೇಟ್ ಆಗಿ ಇನ್ಫಾರ್ಮೇಷನ್ ಮಾತ್ರ ನಿಮಗೆ ಕೊಡ್ತೀನಿ. ನಾನು ಏನು ಮಾಡಿದೆ, ಯಾವುದನ್ನು ನಾವು ಹೆಂಗೆ ಡಿಸೈಡ್ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇದ್ರೂ ಪರವಾಗಿಲ್ಲ ಅಥವಾ ಕೇಳಿಸ್ಕೊತಾ ಇದ್ರೂ ಪರವಾಗಿಲ್ಲ, ನೀವು ಕೂಡ ಯಾವುದಾದ್ರೂ ಒಂದು ಪ್ರಾಡಕ್ಟಿವಿಟಿ, ನಿಮ್ಮ ವರ್ಕ್ ಏನಾದರೂ ಸ್ಟಾಪ್ ಮಾಡಿದರೆ ಅಥವಾ ಮನೆ ಕೆಲಸ ಮಾಡ್ಕೊತಾ ಇದ್ದರೆ, ಸೊ ಅದನ್ನೆಲ್ಲ ಮುಗಿಸ್ಕೊತಾನೆ ಆರಾಮಾಗಿ ಕೇಳಿಸ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದಿರ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಒಂದೇ ಒಂದು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಅದು ಕೂಡ ಎಂಡಿಂಗ್ ಪಾಯಿಂಟಲ್ಲಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು, ಹಾಗೆ ನೀವು ಏನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಅಂತ. ಇನ್ನು ಇವತ್ತಿನ ದಿನನೇ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ನನ್ನ ಒಂದು ಬೆಳಗ್ಗೆ ಎದ್ದು ರಿಚುವಲ್ಸ್ ಏನಿದೆ ಅದನ್ನು ಮಾಡ್ಕೊತಾ ಇದ್ದೀನಿ. ರೀಸೆಂಟ್ಲಿ ಹುಷಾರಿರಲಿಲ್ಲ, ಸೊ ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ನಾನು ನನ್ನ ರೂಟೀನ್ಸ್ನೇ ಸ್ಟಾರ್ಟ್ ಮಾಡಿದ್ದಾಯಿತು. ನಾನು ಕೂಡ ಸಾಮಾನ್ಯ ಮನುಷ್ಯರಾಗಿರೋದ್ರಿಂದ ಪ್ರಾಬ್ಲಮ್ಸ್ ಬರುತ್ತೆ, ಮೆಂಟಲ್ ಹೆಡೆಕ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆದರೆ ಪ್ರಾಬ್ಲಮ್ಸ್ ಬರೋದು ದೊಡ್ಡದಲ್ಲ, ಆ ಬಂದಾಗ ಅದನ್ನು ಹೆಂಗೆ ಔಟ್ಕಮ್ ಮಾಡ್ತೀವಿ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಇದು ನನ್ನ ಒಪಿನಿಯನ್. ಹಾಗೆ ಇನ್ನು ನನ್ನ ರೂಟೀನ್ಸ್ನ ಸ್ಟಾರ್ಟ್ ಮಾಡ್ಕೊತ ಎಕ್ಸಸೈಸ್ ಎಲ್ಲ ಮುಗಿಸ್ಕೊತ ಪ್ರತಿಯೊಂದನ್ನು ಎಲ್ಲದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ತುಂಬ ಜನರು ನನ್ನ ಹಳೆಯ ಲಾಗ್ಸನ್ನು ನೋಡಿದ್ದೀರಿ, ಅಂದರೆ ಡೇ 1ಇಂದನೂ ನನ್ನ ಲಾಗ್ಸ್ನ ನೋಡ್ಕೊತ ಬರ್ತಾ ಇದ್ದೀರಿ. ಕೆಲವೊಬ್ಬರು ಇತ್ತೀಚೆಗೆ ಆ್ಯಡ್ ಆಗಿರಬಹುದು. ಆದರೆ ನನ್ನ ಸಿಚುವೇಶನ್ ಹೆಂಗಿತ್ತು ಅಂದರೆ, ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಝೀರೋ ಅಂದರೆ ದೊಡ್ಡ ಝೀರೋ ಎಲ್ಲದರಲ್ಲೂ. ನಾನು ಯಾವಾಗಲೂ ಲೈಫನ್ನು ಡಿವೈಡ್ ಮಾಡ್ತೀನಿ. ಎಷ್ಟರಲ್ಲಿ ಅಂತಂದರೆ 4 ಸೆಕ್ಟರಲ್ಲಿ ಡಿವೈಡ್ ಮಾಡ್ತೀನಿ. ಯಾವ ಥರ ಅಂದರೆ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ. ಈ 4 ಸೆಕ್ಟರ್ಸ್ನ ನಾನು ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತೀನಿ. ಈ 4 ಸೆಕ್ಟರಲ್ಲಿ ನಾನು ಎಲ್ಲಾದರೂ ವೀಕ್ ಆಗಿರೋ ಪಾಯಿಂಟಲ್ಲಿ ಯಾವ ಥರ ರೈಸ್ ಆಗಬೇಕು, ಸೊ ಯಾವುದಕ್ಕೇನು ಕಡಿಮೆ ಆಯಿತು, ಯಾವುದಕ್ಕೇನು ಆ್ಯಡ್ ಮಾಡಬೇಕು ಅಂತ ಹೇಳಿ ಓನ್ಲಿ ಏನೇ ಥಿಂಕ್ ಮಾಡಿದ್ರು ಕೂಡ ಈ 4 ಸೆಕ್ಟರ್ಸಲ್ಲಿ ಮಾಡ್ತೀನಿ. ಸೊ ಹಂಗೆ ಹೇಳೋದಾಯಿತು ಅಂತಂದರೆ 2.5 years ಬ್ಯಾಕ್ ಈ 4 ಸೆಕ್ಟರಲ್ಲೂ ನಾನು ಏನೇನೂ ಅಲ್ಲ, ಕಂಪ್ಲೀಟ್ಲಿ ಝೀರೋ. ತುಂಬ ನೆನೆಸ್ಕೊಂಡ್ರೆ ಕೆಲವೊಮ್ಮೆ ಕಿತ್ಕೊಂಡ್ಬರುತ್ತೆ ಅಳು, ಅಷ್ಟರ ಮಟ್ಟಿಗೆ ಇರುವಂಥ ಕೆಟ್ಟ ಪರಿಸ್ಥಿತಿ ನಂದು. ಅಲ್ಲಿಂದ ಇಲ್ಲಿಗೆ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗಬಹುದಾ? ಕೆಲವೊಮ್ಮೆ ಆಶ್ಚರ್ಯ ಪಡೋದುಂಟು ಎದುರುಗಡೆ ಇರುವಂಥ ವ್ಯಕ್ತಿಗಳು. ಹಾಗೆ ಇನ್ನು ಕೆಲವೊಮ್ಮೆ ನನಗೆ ಆಶ್ಚರ್ಯ ಆಗೋದುಂಟು. ಹೆಂಗೆ ಸಹಿಸ್ಕೊಂಡೆ? ಎಲ್ಲರೂ ಕೇಳ್ತಾರೆ, ಎಸ್ ದಿವ್ಯಾ, ಯು ಆರ್ ವೆರಿ ಹಾರ್ಡ್ ವರ್ಕರ್, ಆ್ಯಂಡ್ ಟೈಮ್ ವೇಸ್ಟ್ ಮಾಡಲ್ಲ, ಎಷ್ಟು ಪ್ರೊಡಕ್ಟಿವಿಟಿ ಆಗಿರುತ್ತೆ, ಹಂಗೆ ಹಿಂಗೆ ಅಂತೇಳಿ. ಬಟ್ ನನಗೆ ನೆನೆಸ್ಕೊಂಡಾಗ ಒಂದೇ ಮಾತು ಕೇಳ್ಕೊಳ್ಳೋದು, ಹೆಂಗೆ ಹ್ಯಾಂಡಲ್ ಮಾಡಿದೆ ಇದನ್ನೆಲ್ಲ? ಅಂದರೆ ಹೆಂಗೆ ಸ್ಟ್ರಾಂಗ್ ಇದೆಯಾ ನೀನು? ಎಸ್, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ಎಸ್ ನನಗೆ ಎಬಿಲಿಟಿ ಇದೆ, ಎಸ್ ಐ ಆಮ್ ಗುಡ್ ಎನಫ್, ಹೀಗೆಲ್ಲ ಅನ್ಕೊತಾ ಇರ್ತೀನಿ. ಮೇ ಬಿ ಅದೇ ಅನ್ಸುತ್ತೆ ನನ್ನನ್ನು ಉಳಿಸಿದ್ದು. ಇನ್ನು ಮೊದಲನೇ ಪಾಠ ಸ್ಟಾರ್ಟ್ ಮಾಡೋಣ. ಈ ಪಾಠಗಳೆಲ್ಲ ಮತ್ತೆ ಬುಕ್ಕಿಂದ ಕಲ್ತಿರೋಂಥದ್ದಲ್ಲ, ಬುಕ್ಕನ್ನು ಓದ್ತಾ ನನ್ನ ಲೈಫಲ್ಲಿ ಯಾರೂ ಹೇಳ್ಕೊಡೋಕ್ಕಾಗದೇ ಇರೋವಂಥದ್ದು ಎಲ್ಲದನ್ನು ಸಹಿಸಿ ಒಡ್ಕೊಂಬಂದಿರುವಂಥ ಪಾಠಗಳು. ಇದು ಮೇ ಬಿ ನಿಮಗೆಲ್ಲ ಯೂಸ್ ಆಗ್ಬೋದು. ಫಸ್ಟ್ನೇ ಪಾಠ ನನ್ನ ಲೈಫನ್ನು ಚೇಂಜ್ ಮಾಡಿದ್ದು, ಅಕ್ಸೆಪ್ಟ್ ಮೈ ಸಿಚುವೇಶನ್. ತುಂಬ ಜನ ನಾವೇನು ಮಾಡ್ತೀವಿ ಅಂದರೆ, ಆ್ಯಕ್ಚುಲಿ ನಮ್ಮ ಸಿಚುವೇಶನ್ಸ್ ಬಗ್ಗೆ ನಮಗೆ ಯೋಚನೆನೇ ಇರಲ್ಲ. ಅಂದರೆ ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ತಿರಲ್ಲ, ಸಮಥಿಂಗ್ ಏನೋ ಹೆಲ್ತ್ಸ್ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ ಲೈಫಲ್ಲಿ, ಏನಂತಲೇ ಗೊತ್ತಾಗ್ತಿರಲ್ಲ. ಆಯಿತು, ನಾನು ಎಲ್ಲಿಗೋ ಹೋಗಬೇಕಂತ ಅಂದ್ಕೊಂಡೆ, ಇನ್ನೆಲ್ಗೋ ಬಂದೆ, ಅದನ್ನು ಹೇಟ್ ಮಾಡ್ತಾ ಇರ್ತೀವಿ. ಏನೋ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಇನ್ನೇನೋ ಆಯಿತು, ಅದನ್ನು ಸಹಿಸ್ಕೊತಿರಲ್ಲ. ಮನುಷ್ಯ ಈ ಥರದ್ದೊಂದು ಸಿಚುವೇಶನ್ಸ್ನ ಫೇಸ್ ಮಾಡುವಾಗ ಅವ್ನ ಮೈಂಡ್ಸೆಟ್ ಅಕ್ಯುರೇಟ್ ಆಗಿರಲ್ಲ, ತುಂಬ ಮೂಡಿಯಾಗಿರ್ತಾನೆ, ಯಾವುದ್ರ ಮೇಲೂ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಓಕೆ, ಅದೆಲ್ಲ ನಾರ್ಮಲ್. ಆದರೆ ಆ ಸಿಚುವೇಶನ್ನ ಹೊರಗೆ ಬಂದರೆ ತಾನೇ ನಮಗೆ ಎಲ್ಲ ಸಾಧ್ಯ ಆಗೋದು. ಫಸ್ಟ್ ನಾನು ಯೋಚನೆ ಮಾಡಿದ್ದು
ಅವತ್ತಿನ ದಿನ ಏನು ಯೋಚನೆ ಮಾಡಿದೆ ಅಂದರೆ, ಓಕೆ ಇವಾಗೆಲ್ಲ ಆಗ್ಬಿಟ್ಟಿದೆ, ಯಾಕೋ ನನ್ನ ಮನಸ್ಥಿತಿ ಕೆಡ್ತಾ ಇದೆ, ಹೆಂಗೆ ಮಾಡಲಿ, ಯಾವುದಕ್ಕೂ ಕೂಡ ಎನ್ಕರೇಜ್ಮೆಂಟ್ ಆಗ್ತಿಲ್ಲ, ಯಾರು ಎನ್ಕರೇಜ್ ಮಾಡೋರು ಕೂಡ ಇಲ್ಲ, ಹೆಂಗೆ. ಆದರೆ ಫ್ರೆಂಡ್ಸ್ ಒಂದು ಹೇಳ್ತೀನಿ, ಆ ಸಿಚುವೇಷನ್ನಲ್ಲಿ ನನಗೆ ಸಪೋರ್ಟ್ ಮಾಡಿರೋವಂಥವ್ರು, ನನಗೆ ಒಳಗಡೆಯಿಂದ ಧೈರ್ಯ ಕೊಟ್ಟಿರೋವಂಥವ್ರು ಎಷ್ಟು ಜನ ಗೊತ್ತಾ? ಯಾರೂ ಇಲ್ಲ. ನನಗೆ ಅದು ಕೂಡ ನೆನಪಿದೆ. ಸೊ ಎಲ್ಲರಿಗೂ ನಮ್ಮ ಮೇಲೆ ಬಿಲೀವ್ ಹೋದಾಗ ಯಾರು ಬರೋದು ಇಲ್ಲ. ನಾವು ಹಾಗಂತ ಕಾಯೋದು ಕೂಡ ತುಂಬ ತಪ್ಪು. ಸೊ ಎಸ್, ನಾನು ಮಾಡಿದ್ದಿಷ್ಟೇ ಅಕ್ಸೆಪ್ಟ್ ಮಾಡಿದೆ. ಎಸ್, ನನಗೆ ಯಾರು ಬರಲ್ವಾ? ಓಕೆ. ನನ್ನ ಸಿಚುವೇಶನ್ ಸರಿ ಇಲ್ವಾ? ಆಯಿತು. ನನ್ನ ಹತ್ರ ದುಡ್ಡಿಲ್ವಾ? ಸರಿ. ಎಲ್ಲದೂ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ಬಿ ನನ್ನ ದೇವರು ಹಣೆ ಬರದಲ್ಲಿ ಇದೇ ಬರೆದಿರ್ಬೋದು ಅಲ್ವಾ? ಇದೇ ಬಂದಿದ್ರೆ ಇದೇ ಬಂದಿರುತ್ತೆ, ಅದಕ್ಕೆ ಯಾಕೆ ನಾನು ಟೆನ್ಷನ್ ಮಾಡ್ಕೋಬೇಕು? ಆಯಿತು ಬಿಡು ಅಂತ ಹೇಳಿ ಫಸ್ಟ್ ಅಕ್ಸೆಪ್ಟ್ ಮಾಡಿದಾಗ ಒಂದು ನಿಟ್ಟುಸಿರು ಬಿಡ್ತೀವಿ. ಆ ಉಸಿರು ಬಿಟ್ಟಾಗ ನಮ್ಮ ತಲೆಯಲ್ಲಿ ಇದ್ದಂಥ ಸ್ಟ್ರೆಸ್ ಎಲ್ಲ ಹೋದಾಗ ನಮಗೆ ಮುಂದಿನ ದಾರಿ ಕಾಣುತ್ತೆ. ನಮ್ಮ ಕಣ್ಮುಂದೆ ಸಾಕಷ್ಟು ಬ್ಲರ್ ಇರುವಂಥ ಒಂದು ಸಿಚುವೇಶನ್ಸ್ಗಳನ್ನ ಇಟ್ಕೊಂಡು ಕ್ಲಾರಿಟಿ ಇಲ್ದಾಗ ನಾವೇನಾದರೂ ಹೆಜ್ಜೆ ಇಡ್ತೀವಿ ಅಂತಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಸೊ ಹಾಗಾಗಿ ಏನೇನಿದೆ, ನನಗೆ ಸಿಕ್ಕಿರೋ ಮನೆ, ನನಗೆ ಸಿಕ್ಕಿರೋ ಗಂಡ, ನನಗೆ ಸಿಕ್ಕಿರುವಂಥ ಮಕ್ಕಳು, ಮತ್ತು ನನಗೆ ಸಿಕ್ಕಿರುವಂಥ ಪರಿಸ್ಥಿತಿ, ನನಗೆ ಸಿಕ್ಕಿರುವಂಥ ಫೈನಾನ್ಷಿಯಲ್, ಮೆಂಟಲ್, ಫಿಸಿಕಲ್, ಎಮೋಷ್ನಲ್, ಹೆಲ್ತ್, ಇದೆಲ್ಲದು ಕೂಡ ನನಗೋಸ್ಕರ ಅಂತಲೇ ಬರೆದಿದ್ದಾನೆ ದೇವರು ಅಂತಂದಾಗ ನಾನು ಅಲ್ಲೇ ಇರ್ತೀನಿ. ಆಯಿತು, ಅಕ್ಸೆಪ್ಟ್ ಇಟ್. ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋಣ. ಬಟ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂರೋದು ಬೇಡ ಅಂತ ಫಸ್ಟ್ ಡಿಸೈಡ್ ಮಾಡಿದೆ. ಆ್ಯಂಡ್ ಇವತ್ತಿನವರೆಗೂ ಹಾಗೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಯಾವ ಥರ ಅಂದರೆ, ನನ್ನ ಪಾಲಿಗೆ ಏನು ಬರುತ್ತೆ ಅದು ಮೇ ಬಿ ದೇವ್ರು ಕೊಟ್ಟಿರೋದು, ನನ್ನ ಪಾಲಿಗೆ ಏನು ಬಂದಿಲ್ಲ ಮೇ ಬಿ ಅದು ದೇವ್ರು ಕಿತ್ಕೊಂಡಿರೋದು, ಈ ಥರನೇ ಯೋಚನೆ ಮಾಡಿ ಪೀಸ್ ಆಫ್ ಮೈಂಡನ್ನು ಕಂಡ್ಕೊಳ್ತೀನಿ. ಸೊ ಅದನ್ನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಮ್ಟೈಮ್ಸ್ ಅನಿಸುತ್ತೆ ತುಂಬ ಇಷ್ಟಪಟ್ಟಿರೋದು ದೂರ ಹೋದಾಗ, ತುಂಬ ಇಷ್ಟಪಟ್ಟೋದನ್ನು ಕಳ್ಕೊಂಡಾಗ. ಸೊ ಅನಿಸುತ್ತೆ, ಎಲ್ಲ ಮನುಷ್ಯರಿಗೂ ಅನಿಸೋ ಥರನೇ ನನಗೂ ಗಲಿಬಿಲಿ, ಸಂಕಟ ಎಲ್ಲದೂ ಆಗುತ್ತೆ. ಆದರೆ ಎಸ್, ಒಂದು ಡೀಪ್ ಬ್ರೀತ್ ಮಾಡ್ತೀನಿ. ನನಗೋಸ್ಕರ ಇಲ್ವೇನೋ ಅದು, ಹಾಗಾಗಿ ಬಿಟ್ಬಿಡೋಣ. ಅದು ಎಂಥ ವಸ್ತುನೇ ಆಗಿರಲಿ, ಅದೆಂಥ ದೊಡ್ಡ ವಸ್ತುನೇ ಆಗಿರಲಿ, ಕೈ ಬಿಟ್ಬಿಡ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ಬಂದು, ಇದು ಮಾತ್ರ ತುಂಬ ಇಂಪಾರ್ಟೆಂಟ್, ನನ್ನ ಲೈಫ್ ಆಲ್ಮೋಸ್ಟ್ ನಿಂತ್ಕೊಳ್ಳೋದಕ್ಕೆ ಇದೇ ಕಾರಣ. ಏನು ಅಂದರೆ, ನನ್ನ ಡಿಸಿಷನ್ಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಓನ್ಲಿ ಮೈ ಇಂಟ್ಯೂಷನ್. ಸೊ ನಾನು ಎಲ್ಲರ ಮಾತು ಕೇಳಿದ್ದೀನಿ, ಮುಂಚೆ ಎಲ್ಲರ ಒಪಿನಿಯನ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಯಾರು ಏನು ಹೇಳ್ತಾರೆ ಅದನ್ನು ಮಾಡಿದ್ದೀನಿ. ಆದರೆ ನನ್ನ ಪ್ರಕಾರ ನನ್ನ ಮನಸ್ಥಿತಿ ಏನು ಹೇಳುತ್ತೆ ಆ ಥರ ಯಾವತ್ತೂ ಮಾಡಿರಲಿಲ್ಲ. ಸೊ ಎಲ್ಲದರಲ್ಲೂ ಸೋತು ಅವಮಾನ ಮಾಡಿಸ್ಕೊಂಡು, ಹೀಯಾಳಿಸ್ಕೊಂಡು, ದಡ್ಡಿ, ಬುದ್ಧಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಅನ್ನಿಸ್ಕೊಂಡು ತುಂಬ ಕೆಟ್ಟ ಬೇಜಾರಾಗಿ, ಆಮೇಲೆ ಒಂದಿನ ನಾನು ಸೋತು ನಿಂತಾಗ ಯಾರು ಹೇಳೋದಕ್ಕೆ ಬರಲಿಲ್ಲ. ಅವಾಗ ಅಂದ್ಕೊಂಡೆ, ಹಾಗಿದ್ರೆ ಯಾರ ಮಾತು ಕೇಳಬೇಕು? ಎಸ್, ಇವತ್ತಿಂದ ನಾನು ಡಿಸೈಡ್ ಮಾಡ್ತೀನಿ, ನಾನು ನನ್ನ ಮನಸ್ಸನ್ನು ಮಾತ್ರ ಕೇಳ್ತೀನಿ, ನನ್ನ ಮನಸ್ಥಿತಿನ ಮಾತ್ರ ಕೇಳ್ತೀನಿ. ನನ್ನ ಮನಸ್ಸಲ್ಲಿ ಒಂದು ಇಂಟ್ಯೂಷನ್ ಅಂತ ಇದೆ. ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ಇಂಟ್ಯೂಷನ್ ಅಂತ ಇರುತ್ತೆ. ಅಂದರೆ ಕನ್ನಡದಲ್ಲಿ ಆತ್ಮ ಪ್ರಜ್ಞೆ, ಆತ್ಮ ಸಾಕ್ಷಿ ಅಂತ ಹೇಳ್ತೀವಿ. ನಾವು ಅದನ್ನು ಕೇಳೋದೇ ಇಲ್ಲ. ಯಾವ ಮನುಷ್ಯನಿಗೆ ತನ್ನ ಇಂಟ್ಯೂಷನ್ ಬಗ್ಗೆ ಅರಿವಿರುತ್ತೆ, ಆ ವ್ಯಕ್ತಿ ತುಂಬ ಸ್ಟ್ಯಾಂಡ್ ಆಗ್ತಾನೆ ಅವನ ನಿರ್ಧಾರಗಳ ಮೇಲೆ ಅಂತ ಬುಕ್ಕಲ್ಲಿ ಓದಿದ್ದೆ. ಹಾಗಿದ್ರೆ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ನನಗೆ ಬೇಕದು ಸ್ಟ್ಯಾಂಡ್ ಆಗೋವಂಥದ್ದು ಬೇಕು ಅಂತಂದಾಗ ನಾನು ನನ್ನ ಇಂಟ್ಯೂಷನ್ ಮಾತು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನೋಡಿ, ನಾನು ಅಂದ್ಕೊಂಡಿದ್ದೊಂದೇ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ದಿವ್ಯಾ ಇವತ್ತಿಂದ ನಿನ್ನ ಡಿಸಿಷನ್ಸ್ನ ನಿನ್ನ ಇಂಟ್ಯೂಷನ್ನೇ ಕೇಳು, ಸೋತ್ರೆ ಪಾಠ ಕಲಿ, ಗೆದ್ದರೆ ಖುಷಿಪಡು, ಅದರ್ವೈಸ್ ವರ್ರಿನೇ ಮಾಡ್ಕೋಬೇಡ, ರಿಗ್ರೆಟು ಮಾಡ್ಕೋಬೇಡ. ಈ ಥರ ದಿವ್ಯಾಂಗೆ ನಾನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನವರೆಗೂ ನಾನು ಯಾರ ಡಿಸಿಷನ್ಸ್ನೂ ಕೇಳಲ್ಲ. 100 ಜನರ ಸಜೆಷನ್ಸ್ ಕೇಳ್ತೀನಿ, ಆದರೆ ನಾನು ನನ್ನ ಮನಸ್ಥಿತಿಯನ್ನು ಕೇಳೋದು ಮಾತ್ರ ಮರೆಯಲ್ಲ. ಅಟ್ ಎಂಡ್ ದ ಪಾಯಿಂಟ್ ನಾನು ಒಪ್ಸೋದು ನನ್ನ ಮನಸ್ಥಿತಿಗೇನೆ. ದಿವ್ಯಾ, ಏನು ಅನ್ನಿಸ್ತಿದೆ ನಿನಗೆ? ಇದು ಓಕೆನಾ? ಈ ಕೆಲಸ ಓಕೆನಾ? ನಿನಗೆ ಖುಷಿ ಕೊಡುತ್ತಾ? ಫಸ್ಟ್ ನಾನು ಅಂದ್ಕೊಳ್ಳೋದೆ, ಖುಷಿ ಕೊಡುತ್ತಾ? ಲಾಭ ಕೊಡುತ್ತಾ ಸೆಕೆಂಡ್ರಿ, ಖುಷಿ ಕೊಡುತ್ತಾ? ದೆನ್ ನೀ ಇದರಲ್ಲಿ ಸ್ಟೇ ಆಗ್ತೀಯಾ? ಪ್ರತಿದಿನ ಮಾರ್ನಿಂಗ್ ಎದ್ದರೆ ನನಗೆ ಆ ಕೆಲಸ, ಆ ವ್ಯಕ್ತಿ, ಆ ಒಂದು ವಸ್ತು, ಅದೆಲ್ಲದೂ ಕೂಡ ನನಗೆ ಬೇಕು ಅಂತ ಅನ್ನಿಸ್ಬೇಕು. ಹಾಗಿದ್ರೆ ಮಾತ್ರ ಅಂಥವ್ರನ್ನ, ಅಂಥದ್ದನ್ನು ಎಲ್ಲದನ್ನು ಕೂಡ ಹತ್ರ ಇಟ್ಕೋಬೇಕು. ಇಲ್ಲ ಅಂದರೆ ಬೇಡವೇ ಬೇಡ. ಸೊ ಇಂಟ್ಯೂಷನ್ ಮಾತು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಲೈಫಲ್ಲಿ ಆಗಿದ್ದೆಲ್ಲ ಮ್ಯಾಜಿಕ್. ಸ್ಟಾರ್ಟಿಂಗ್ ಅನಿಸುತ್ತೆ ನಾವೇನಾದರೂ ರಾಂಗ್ ಮಾಡ್ತೀವ ಹಾಗೆ ಹಿಂಗೆ ಅಂತೇಳಿ. ಬಟ್ ಹೆಜ್ಜೆ ಹೆಂಗಿಡಬೇಕು ಅಂದರೆ, ಸೋತ್ರೆ ಕಲಿತೀನಿ, ಗೆದ್ದರೆ ಖುಷಿ ಪಡ್ತೀನಿ ಅಂತೇಳಿ ಗಟ್ಟಿ ಮನ್ಸು ಮಾಡಿ ಇಟ್ಟಿದ್ದಾಯಿತು. ಅಲ್ಲಿಂದ ಇವತ್ತಿನವರೆಗೂ ನನಗಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಇರೋರಿಗೂ ಗೊತ್ತು, ದಿವ್ಯಾ ಯಾರ ಮಾತು ಕೇಳಲ್ಲ, ಓನ್ಲಿ ಅವಳ ಇಂಟ್ಯೂಷನ್ ಮಾತು ಅಷ್ಟೇ ಕೇಳ್ತಾಳೆ ಅಂತೇಳಿ. ಫ್ರೆಂಡ್ಸ್, ನಾನು ಇನ್ನೊಂದು ಹೇಳ್ಬಿಡ್ತೀನಿ, ನಾವು ಯಾವಾಗ ಗಟ್ಟಿಯಾಗಿ ನಿಂತಿರ್ತೀವಿ ಆವಾಗ ಮಾತ್ರ ಜನ ನಮ್ಮನ್ನು ನೋಡಿ ಒಪಿನಿಯನ್ಸ್ ಶೇರ್ ಮಾಡ್ತಾರೆ. ಯಾವ ಥರ, ಅವ್ರು ಬಿಡಪ್ಪ, ಅವ್ರು ಸ್ಟ್ಯಾಂಡ್ ಆಗಿದ್ದಾರೆ ಅವ್ರ ಲೈಫ್ ಮೇಲೆ ಅವರು ಅಂತೇಳಿ. ನಾವೇ ಅಲ್ಗಾಡ್ತಾ ಇದ್ದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಒಪಿನಿಯನ್ಸ್ ಕೊಟ್ಟು ನಾವು ಅಲ್ಲಾಡ್ತಿರೋದನ್ನು ಕೂಡ ಬೀಳಿಸ್ಬಿಡ್ತಾರೆ. ಸೊ ಹಾಗಾಗಿ ನನ್ನ ಡಿಸಿಷನ್ಸ್ ಎಲ್ಲದು ಕಂಪ್ಲೀಟಾಗಿ ನಿಂತಿದ್ದು ನನ್ನ ಇಂಟ್ಯೂಷನ್ ಮೇಲೆ ಮಾತ್ರ. ಅವತ್ತಿಂದನೇ ನನ್ನ ಲೈಫ್ ನಿಜವಾಗ್ಲೂ ಚೇಂಜ್ ಆಗಿದ್ದು. ಹಾಗಂತ ಎಲ್ಲರ ಮಾತು ಕೇಳಬೇಡಿ ಅಂತಲೂ ಹೇಳಲ್ಲ, ಎಲ್ಲರೂ ತಿರಸ್ಕರಿಸಿ ಅಂತಲೂ ಹೇಳಲ್ಲ. ಎಲ್ಲರದು ಕೇಳಿ, ಎಲ್ಲರ ಒಪಿನಿಯನ್ಸ್ಗೂ ಕೂಡ ರೆಸ್ಪೆಕ್ಟ್ ಮಾಡ್ಬೋದು, ನಾನು ಮಾಡ್ತೀನಿ. ಹಾಗೆ ಯಾವುದನ್ನು ರಿಗ್ರೆಟ್ ಮಾಡಲ್ಲ. ಬಟ್ ಅಟ್ ಎಂಡ್ ದ ಪಾಯಿಂಟ್ ನಾನು ನಿಲ್ಲೋದು
ಪ್ರತಿಯೊಂದನ್ನು ಯೋಚನೆ ಮಾಡಿ ನನ್ನ ಇಂಟ್ಯೂಷನ್ ಪ್ರಕಾರ. ಆ್ಯಂಡ್ ಥರ್ಡ್ ಲೆಸನ್ ಈಸ್, ನಾನು ಏನೇ ಆ್ಯಕ್ಷನ್ಸ್ ತೊಗೊಂಡ್ರು ಕೂಡ ಇಮ್ಮಿಡಿಯೇಟಾಗಿ ಮಾಡ್ತೀನಿ. ಅವತ್ತು ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದ ಹಿಡಿದು ಇವತ್ತಿನವರೆಗೂ ಹೇಗೆ ಅಂತಂದರೆ, ನಾನು ಲಾಗ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ಸರಿನಾ ತಪ್ಪ ನನ್ನ ಲೈಫನ್ನು ಇವಾಗ ನಾನು ಸ್ಟ್ಯಾಂಡ್ ಮಾಡ್ಕೋಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲದೂ ಕೂಡ ಯೋಚನೆ ಮಾಡಿದೆ. ನನಗೆ ಯಾಕೋ ಹೆಂಗೆ ಯೋಚನೆ ಮಾಡಿದ್ರು ಕೂಡ ಸರಿ ಅನ್ನಿಸ್ತು. ಹೆಂಗೆ ಯೋಚನೆ ಮಾಡಿದ್ರು ಕೂಡ ನನ್ನ ಇಂಟ್ಯೂಷನ್ ಪುಷಪ್ ಮಾಡ್ತಾನೆ ಇದೆ ನನಗೆ, ದಿವ್ಯಾ ಇದನ್ನು ಮಾಡು ಅಂತೇಳಿ. ಸೊ ಹಾಗೆಲ್ಲ ಮಾಡ್ತಾ ಇದೆ ಅಂತಂದಾಗ ನಾನು ಇಮಿಡಿಯೇಟ್ಲಿ ನಾನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತೇಳಿ. ವಿತೌಟ್ ಸ್ಟಾರ್ಟ್ ನಾನು ಹೆಂಗೆ ಅದನ್ನು ಮ್ಯಾನೇಜ್ ಮಾಡಲಿ? ಓಕೆ, 5 ಡೇಸ್ ನಾನು ಚೆನ್ನಾಗಿ ಇನ್ಫಾರ್ಮೇಷನ್ ತೊಗೊತೀನಿ, 5 ಡೇಸ್ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ. ಅಟ್ಲೀಸ್ಟ್ 6th ಡೇ ನಾನು ಸ್ಟಾರ್ಟ್ ಮಾಡಿಲ್ಲ ಅಂದರೆ 5 ಡೇಸ್ ಇನ್ಫಾರ್ಮೇಷನ್ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಅವತ್ತು ಅಂದ್ಕೊಂಡೆ ಇಮ್ಮಿಡಿಯೇಟ್ಲಿ ನಾನು ಆ್ಯಕ್ಷನ್ಸ್ ತೊಗೋಬೇಕು, ನಾನು ಏನೇ ಅಂದ್ಕೊಂಡ್ರು ಕೂಡ. ಈವನ್ ಇವತ್ತಿಗೂ ಕೂಡ ನಾನು ಅಂದ್ಕೊಳ್ಳೋದು, ನನ್ನ ಇಂಟ್ಯೂಷನ್ ಏನು ಹೇಳುತ್ತೆ, ಏನಾದರೂ ಗುಡ್ ಹ್ಯಾಪಿ ನನಗಿದು ಬೇಕು ಅಂತಂದರೆ ವಿತಿನ್ 5 ಸೆಕೆಂಡ್ಸಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇದು ನಂದು 5 ಸೆಕೆಂಡ್ ರೂಲ್. ಸೊ ಇದು ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಲ್ಲ ಲಾಗ್ಸಲ್ಲಿ, 5 ಸೆಕೆಂಡ್ ರೂಲ್ ನಾನು ಫಾಲೋ ಮಾಡ್ತೀನಿ ಅಂತೇಳಿ. ಸೊ ಆ ಥರ ಇವತ್ತಿಗೂ ನಾನು 5 ಸೆಕೆಂಡ್ ರೂಲ್ ಫಾಲೋ ಮಾಡ್ತಾ ಇರ್ತೀನಿ. ಹಾಗೆ ಏನೇ ಆ್ಯಕ್ಷನ್ಸ್ ತೊಗೊಂಡ್ರು ಕೂಡ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀನಿ. ನನಗದೊಂದು ದೊಡ್ಡ ಅಡ್ವಾಂಟೇಜ್. ನನಗೆ ಸೋತ್ರೂ ಕೂಡ ಪರವಾಗಿಲ್ಲ, ಆದರೆ ಸ್ಟಾರ್ಟ್ ಮಾಡ್ದಿರ ಇರಬಾರ್ದು. ಎಷ್ಟೋ ಜನ ಹೇಳ್ತಿರ್ತಾರೆ, ನನಗೆ ಲಾಗ್ಸ್ ಮಾಡೋದಕ್ಕೆ ಇಷ್ಟ, ನನಗೇನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ, ನನ್ನ ತಲೆಯಲ್ಲಿ ಏನೋ ಐಡಿಯಾ ಓಡ್ತಾ ಇದೆ ಅಂತೇಳಿ, ಬಟ್ ಅದನ್ನು ಆ್ಯಕ್ಷನ್ ತಗೊಳ್ಳೋದಕ್ಕೆ ತುಂಬ ಹಿಂಜೆಟಾಗ್ತಿರ್ತಾರೆ. ನನಗೆ ಆ ಥರದ್ದೆಲ್ಲ ಕೇಳಿಸ್ಕೊಂಡಾಗ ಯಾಕೆ ಇವ್ರ ಲೈಫ್ ಬಗ್ಗೆ ಇಷ್ಟೊಂದು ಗ್ರಾಂಟೆಡ್ ಇದ್ದಾರೆ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಹೇಳೋದಾಯ್ತು ಅಂತಂದರೆ 1000 ಪ್ಲಾನ್ ಮಾಡಿ, ಆದರೆ ಒಂದಾದ್ರೂ ಆ್ಯಕ್ಷನ್ ತೊಗೋಬೇಕಲ್ವಾ? ನನಗನ್ನಿಸ್ತು ಅಂತಂದರೆ ನಾನು ಆ ಒಂದು ಇಮ್ಮಿಡಿಯೇಟ್ ಆ್ಯಕ್ಷನ್ಸಲ್ಲಿ ಇರ್ತೀನಿ. ಈವನ್ ತಪ್ಪು ಅಂತಂದರೆ ಅಸಲು ಅದ್ರ ಕಡೆ ತಲೆ ಹಾಕಿ ಕೂಡ ಮಲ್ಕೊಂಡ್ರಲ್ಲ, ಹಾಗೆ ಮೈಂಡಲ್ಲಿ ತೆಗೆದಾಕ್ಬಿಟ್ಟಿರ್ತೀನಿ. 1% ನನಗೆ ಯೂಸ್ ಆಗುವಂಥ ವಿಚಾರಗಳ ಬಗ್ಗೆ ಬಿಟ್ಟು ಇನ್ನೊಂದು ವಿಚಾರ ನಾನು ನನ್ನ ಮೈಂಡಲ್ಲಿ ಬಿಟ್ಕೊಳ್ಳಲ್ಲ. ಇದು ತುಂಬ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋವಂಥದ್ದು. ಇವಾಗ ಯಾರಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಿರ್ತಾರೆ, ಆವಾಗ ನಾನು ಗಾಸಿಪ್ಸ್ನ ಸಖತ್ ಅವಾಯ್ಡ್ ಮಾಡ್ತೀನಿ. ಸಖತ್ ಅಂದರೆ ಎಷ್ಟು ಮಟ್ಟಿಗೆ ಅಂದರೆ, ಯಾರಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇಮ್ಮಿಡಿಯೇಟ್ಲಿ ಅವಾಯ್ಡ್ ಮಾಡಿರ್ತೀನಿ. ಅಥವಾ ತುಂಬ ಇರಿಟೇಷನ್ ಮಾಡ್ತಾ ಇದ್ದಾರೆ, ಇವರು ನನಗೆ ಅಲ್ಲದ ಒಂದು ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಅಂತಂದರೆ ನಾನು ಅವ್ರನ್ನೇ ಅವಾಯ್ಡ್ ಮಾಡಿಬಿಡ್ತೇನೆ ಹೊರತು. ಸೊ ನನಗೆ ಅವ್ರನ್ನ ಕೂಡ ಬಿಟ್ಕೊಳ್ಳಲ್ಲ ನಾನು ಆ ಥರಕ್ಕೆ. ಅಂಥ ಮೈಂಡೆಡ್ ಪರ್ಸನ್ ನಾನು. ಯಾಕೆ ಬೇಕು ಅಲ್ವಾ? ನನಗೆ ಸಂಬಂಧ ಇಲ್ಲದೆ ಇರೋವಂಥದ್ದು, ನನಗೆ ಲಾಭದಾಯಕ ಆಗದೆ ಇರೋವಂಥದ್ದು, ನನ್ನ ಗ್ರೋತ್ಗೆ ಕಾರಣ ಆಗದೆ ಇರೋವಂಥದ್ದು ನನಗೆ 1% ಕೂಡ ಬೇಡ. ಇದನ್ನು ಯಾವಾಗಲೂ ಡಿಸೈಡ್ ಮಾಡಿದ್ದೀನಿ. ಹಾಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಹೆಂಗೆ ಗೊತ್ತಾ, ಇನ್ಮೇಲೆ ನನ್ನ ಟೈಮ್ ಯಾವುದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ, ಒಂದು ಜ್ಞಾನ. ನನ್ನ 24 ತಾಸಲ್ಲಿ ನಾನು 1 ತಾಸು ಕೂಡ ಟೈಮ್ ಹಾಕಿದ್ರು ಕೂಡ ಒಂದು ನನ್ನ ಜ್ಞಾನಕ್ಕೋಸ್ಕರ ಹಾಕಿರಬೇಕು, ಇಲ್ಲ ನನ್ನ ದುಡಿಮೆಗೋಸ್ಕರ ಹಾಕಿರಬೇಕು, ಇಲ್ಲ ನನ್ನ ನೆಮ್ಮದಿಗೋಸ್ಕರ ಹಾಕಿರಬೇಕು. ಅದರ್ವೈಸ್ ನಾನು ನನ್ನ ಟೈಮನ್ನು ಯಾರಿಗೂ ಕೊಡೋದಿಲ್ಲ, ಯಾರಿಗೂ ಸ್ಪೆಂಡ್ ಮಾಡೋದಿಲ್ಲ, ವೇಸ್ಟ್ ಅಂತೂ ಮಾಡಲ್ಲ. ಅಂತೂ ಮೀರಿ ಕೆಲವೊಮ್ಮೆ ಆಗಿಬಿಡುತ್ತೆ ಫ್ರೆಂಡ್ಸ್, ಇವತ್ತಿನವರೆಗೂ ಇದನ್ನು ಫಾಲೋ ಮಾಡ್ತೀನಿ ನಾನು. ಅಂತೂ ಮೀರಿ ಆಗಿಬಿಡುತ್ತೆ, 1 ಅವರ್ ಹೆಂಗೋ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ. ಆದರೆ ಆಫ್ಟರ್ 1 ಅವರ್ ನನ್ನ ರಿಗ್ರೆಟ್ ಹೆಂಗಿರುತ್ತೆ ಅಂದರೆ, ದಿವ್ಯಾ ಯಾಕೆ ಟೈಮ್ ವೇಸ್ಟ್ ಮಾಡಿದೆ, ದಿವ್ಯಾ ಎಲ್ಲೋಯ್ತಿದ್ದು ಟೈಮ್. ಒಂದು ಇಡೀ ದಿನ ಕೊರಗಿರ್ತೀನಿ. ಅಷ್ಟು ನಾನು ಟೈಮ್ ಕಾನ್ಷಿಯಸ್ ಇರ್ತೀನಿ ಯಾವಾಗಲೂ. ನನಗೆ ಜ್ಞಾನ, ನಾನೇನೋ ತಿಳ್ಕೊತಾ ಇರಬೇಕು. ಇಲ್ಲ ಅಂದರೆ ನಾನು ಟೈಮ್ ಹಾಕ್ತಿರೋದ್ರಿಂದ ದುಡ್ಡು ಬರಬೇಕು, ಹೌದಲ್ವಾ? ದುಡಿಮೆನೇ ಇಂಪಾರ್ಟೆಂಟ್, ದುಡಿಮೆನೇ ನಮ್ಮನ್ನೆಲ್ಲೋ ನಿಲ್ಲಿಸುತ್ತೆ. ಆದರೆ ಇನ್ನೊಂದು ನೆಮ್ಮದಿ ಇರಬೇಕು. ನನಗೆ ಪೀಸ್ ಆಫ್ ಮೈಂಡ್, ನನ್ನ ಸೆಲ್ಫ್ ಟೈಮ್, ನನ್ನ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಎಂಜಾಯ್ಮೆಂಟ್, ಈ ಥರದ್ದೊಂದು ಸೆಕ್ಟರ್ನ ಕ್ರಿಯೇಟ್ ಮಾಡಿ ಕೈ ಬಿಟ್ಟಿದ್ದೀನಿ. ಈ 3 ಅಲ್ಲದ ಸಮಯ ನಾನು ಏನಾದರೂ ಆಗ್ತಾಯಿದ್ದೀನಿ ಅಂದರೆ ಡೆಫಿನೆಟ್ಲಿ ನನಗೆ ಗೊತ್ತಿದ್ದು ಆಗ್ತಾ ಇದ್ದರೆ ಅದರಿಂದ ಹೊರಗೆ ಬರ್ತೀನಿ, ಗೊತ್ತಿಲ್ಲದೆ ಆಗ್ತಾ ಇದ್ರು ಕೂಡ ಡೆಫಿನೆಟ್ಲಿ ಹೊರಗೆ ಬರ್ತೀನಿ. ಆದರೆ ಅಲ್ಲಿ ಮಾತ್ರ ಇರೋದಿಲ್ಲ. ಇದನ್ನು ಹೆಂಗೆ ಸೆಟ್ ಮಾಡ್ಕೊಂಡಿದ್ದೀರಾ ದಿವ್ಯಾ ಅಂತ ನೀವು ಕೇಳ್ಬೋದು. ನನ್ನ ಮೈಂಡಲ್ಲಿ ಎವ್ರಿ ಟೈಮ್ ಅಫರ್ಮೇಷನ್ಸ್ ಓಡ್ತಾ ಇರುತ್ತೆ. ಮೀನ್ಸ್ ಅದು ನಿಲ್ಲದೇ ಇಲ್ಲ. ಮಲ್ಕೊಂಡಿದ್ದಾಗ ಮಾತ್ರ ಮೇ ಬಿ ನನ್ನ ಮೈಂಡ್ ಸ್ಟಾಪ್ ಆಗಿರುತ್ತೆ, ಅದರ್ವೈಸ್ ಅಫರ್ಮೇಷನ್ಸ್ ನಡೀತಾನೆ ಇರುತ್ತೆ. ಹಿಂಗಾಗಬೇಕು, ಹಿಂಗಾಗುತ್ತೆ, ಇದು ಹಿಂಗೆ ಆಗಬೇಕು, ಇದು ಹಿಂಗೆ ಆಗುತ್ತೆ, ಈ ಥರನೇ ಅಫರ್ಮೇಷನ್ಸ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನೀವು 0 ಇರಲಿ ಪರವಾಗಿಲ್ಲ ಅಫರ್ಮೇಷನ್ಸಲ್ಲಿ, ಬಟ್ ಲೈಫಲ್ಲಿ ಏನಾದರೂ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ, ಮ್ಯಾಜಿಕ್ ವಿಲ್ ಹ್ಯಾಪನ್. ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಪಾಠದ ಬಗ್ಗೆ ಹೇಳಬೇಕು ಅಂದರೆ, ಕಟ್ ಟಾಕ್ಸಿಕ್ ಪೀಪಲ್, ನೆಗೆಟಿವ್ ಮೈಂಡ್ಸೆಟ್ ಪೀಪಲ್. ಇದು ಮಾತ್ರ ಕಂಪ್ಲೀಟ್ಲಿ. ನನಗೆ ಯಾರಾದರೂ ಕ್ಲೋಸ್ ಆಗ್ತಾರೆ, ಅವ್ರೇನಾದರೂ ಒಂದು ಸ್ವಲ್ಪ ನೆಗೆಟಿವಿಟಿ ಅಂತ ಅನಿಸಿದ್ರು ಮುಗೀತು, ಕಟ್ ಆಫ್ ಮಾಡ್ತೀನಿ, ಅವಾಯ್ಡ್ ಮಾಡ್ತೀನಿ. ಸೀರಿಯಸ್ಲಿ, ಬೇಜಾರಾದರೂ ಪರವಾಗಿಲ್ಲ ಅವ್ರಿಗೆ, ಬಿಕಾಸ್ ಅವ್ರು ನನ್ನ ಮೈಂಡ್ಸೆಟ್ಟನ್ನು ಹಾಳು ಮಾಡ್ತಾರೆ ಅಂತಂದರೆ ನನಗಂಥದ್ದು ಬೇಡ ಅಲ್ವಾ? ಸೊ ಆ ಥರ. ಹಾಗೆ ಇನ್ನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಮ್ಮ ಮನೆ ಒಳಗಡೆ ನಮ್ಮ ಪರ್ಮಿಷನ್ ಇಲ್ಲದೆ ಬೇರೆ ಯಾರನ್ನು ನಾವು ಕರ್ಕೊಳ್ಳಲ್ಲ ಅಲ್ವಾ? ಯಾರೇ ಬಂದರೂ ಕೂಡ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳ್ತಾರೆ ನಮಗೆ ಒಳಗೆ ಬರ್ಬೋದಾ, ಅಥವಾ ನಮ್ಮವರಾಗಿದ್ದರೆ
ಒಳಗೆ ಬರ್ತಾರೆ, ನಮ್ಮವ್ರು ಅಲ್ಲ ಅಂತಂದಾಗ ಅವ್ರು ಹೊರಗಡೆ ನಿಂತ್ಕೊತಾರೆ. ಸೊ ಹಾಗೆ ಸೇಮ್ ನನ್ನ ಮೈಂಡಲ್ಲೂ ಕೂಡ ಒಂದು ಬಾಗಿಲಿದೆ. ಆ ಬಾಗಿಲಿಂದ ನನ್ನವ್ರು ಮಾತ್ರ ನನ್ನ ಒಳಗಡೆ ಬರಬೇಕು, ಅದರ್ವೈಸ್ ಅವರು ಹೊರಗಡೆನೇ ನಿಲ್ಬೇಕು. ಆ ಥರ ನನಗೆ ಯಾರು ಟಾಕ್ಸಿಕ್ ಅನ್ನಿಸ್ತಾರೆ, ನಾನು ಏನೇ ಮಾಡೋಕ್ಕೋದ್ರೂ ಕೂಡ ಇದು ಬೇಡ ಅಂತಾರೆ, ನಾನು ಏನೇ ಮಾಡೋಕ್ಕೋದ್ರೂ ಕೂಡ ಅವ್ರ ಒಪಿನಿಯನ್ ಶೇರ್ ಮಾಡ್ತಾರೆ, ನಾನು ಏನೇ ಮಾಡೋಕ್ಕೋದ್ರೂ ರಾಂಗ್ ಜಡ್ಜ್ಮೆಂಟ್ ಮಾಡ್ತಾರೆ, ನಾನು ಆಟೋಮೆಟಿಕಲಿ ಅವ್ರನ್ನ ಕಟ್ ಆಫ್ ಮಾಡ್ತೀನಿ. ಅಟ್ಲೀಸ್ಟ್ ಅವ್ರು ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರೋದಕ್ಕೆ ಬಂದರು ಅಂದ್ರೂ ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಆದರೆ ನನ್ನ ಮೈಂಡ್ಸೆಟ್ನ ಹಾಳು ಮಾಡೋದಕ್ಕೆ ಬಂದರು ಅಂತಂದರೆ 100 ಅಲ್ಲ 200% ಕಟ್ ಆಫ್ ಮಾಡಿರ್ತೀನಿ. ಬೇಡ ಅಲ್ವಾ? ಆ್ಯಕ್ಚುಲಿ ಈ ಒಂದು ಡಿಸಿಷನ್ ನಮ್ಗೆ ಏನು ಕೊಡುತ್ತೆ ಅಂದರೆ ಮೆಂಟಲ್ ಪೀಸ್ ಕೊಡುತ್ತೆ, ತುಂಬ ಚೆನ್ನಾಗಿರ್ತೀವಿ. ಆಮೇಲೆ ಏನಾದರೂ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಾಗ ಟ್ರೈ ಮಾಡ್ತೀವಿ, ಅದರಿಂದ ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೊತೀವಿ. ಇದಕ್ಕಿಂತ ರಿಚೆಸ್ಟ್ ಥಿಂಗ್ ಇನ್ನೊಂದಿಲ್ಲ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ 5th ಲೆಸನ್ ಈಸ್ ಇನ್ನೊಬ್ಬರ ಒಪಿನಿಯನ್ಸ್ನ ಕೇಳೋ ಸ್ಟಾಪ್ ಮಾಡಬೇಕು. ಹಾಗೆ ಜಡ್ಜ್ಮೆಂಟ್ ಕೇಳೋದು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು. ಹೇಗೆ? ನಾನೇನೋ ಒಂದು ಮಾಡ್ಬೇಕಂತ ಇದ್ದೀನಿ, ಇದನ್ನು ಮಾಡ್ಲಾ 5 ಜನರ ಥರ ನಾವೇನಾದರೂ ಹಿಂಗೆ ಕೇಳಿದ್ರೆ 5 ರೀತಿಯಾಗಿರುವಂಥ ಉತ್ತರ ಸಿಗುತ್ತೆ. ಹಾಗಿದ್ದಾಗ ಯಾಕೆ ಕೇಳಬೇಕು ಅಲ್ವಾ? ಓಕೆ ಆಯಿತು, ಒಪಿನಿಯನ್ಸ್ ತಗೊಳ್ಳೋಣ, ಆದರೆ ಒಂದು ರೀತಿ ನಿರ್ಧಾರ ಮಾತ್ರ ತೊಗೋಬೇಕಲ್ವಾ? ಯಾರೋ ಒಬ್ರು ಹೇಳ್ತಾರೆ ಎಸ್ ನೀನು ಇದನ್ನು ಮಾಡು, ಎಸ್ ನಾನು ಇದನ್ನು ಮಾಡ್ತೀನಿ ಅಂತೇಳಿ ಫುಲ್ ಉತ್ಸಾಹದಲ್ಲಿರ್ತೀವಿ. ಅದಾದಮೇಲೆ ಇನ್ನೊಬ್ರು ಬೇಡ ಅದರಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ, ಹೌದಾ ಚೆನ್ನಾಗಿಲ್ವಾ ಅಂತೇಳಿ ಡೌನ್ ಆಗ್ತೀವಿ. ಈ ಥರ ವೇರಿಯೇಷನ್ಸ್ಗಳನ್ನ ಮಾಡ್ಕೊತ ಹೋಗ್ತಾ ಇದ್ರೆ ನಾವು ಮಾಡ್ಕೊತಾನೆ ಹೋಗ್ತಾ ಇರ್ತೀವಿ. ಬಿಟ್ಟರೆ ನಾವು ಯಾವತ್ತೂ ನಮ್ಮ ಹೆಜ್ಜೆಗಳ ಮೇಲೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ನಲ್ಲ, ಸೋತ್ರೂ ಪರವಾಗಿಲ್ಲ, ನಮ್ಮ ನಿರ್ಧಾರಗಳ ಮೇಲೆ ನಾವು ನಿಂತಿರಬೇಕು. ನೋಡಿ, ಎಷ್ಟೋ ಜನರನ್ನ ಅಬ್ಸರ್ವ್ ಮಾಡಿ ಇವತ್ತಿಗೆ ಏನಾದರೂ ಒಂದು ಒಳ್ಳೆ ಲೆವೆಲಲ್ಲಿ ಇದ್ದಾರಪ್ಪ, ಒಳ್ಳೆ ಸೆಟ್ಲ್ ಆಗಿದ್ದಾರಪ್ಪ, ಓಕೆ ಇವ್ರ ಜೀವನ ತುಂಬ ಚೆನ್ನಾಗಿ, ಈ 0 ಇದ್ರೂ ಗೊತ್ತಾ ಇವತ್ತು ಹೆಂಗಿದ್ದಾರೆ, ಈ ಥರ ಯಾರು ಇರ್ತಾರಲ್ಲ ಅವ್ರನ್ನ ಕೇಳಿ ನೀವು ಯಾರು ಮಾತು ಕೇಳಿದ್ರಿ ಅಂತಂದಾಗ ಅವ್ರ ಬಾಯಿಂದ ಬರೋದು 99%. ನಾನು ಎಲ್ಲರ ಮಾತನ್ನು ಕೇಳೋದನ್ನು ಸ್ಟಾಪ್ ಮಾಡಿದಾಗಲೇ ಉದ್ಧಾರ ಆಗಿದ್ದು ಅಂತ ಹೇಳ್ತಿರ್ತಾರೆ. ಸೊ ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ನಾನು ಒಪಿನಿಯನ್ಸ್ ಕೇಳೋದನ್ನು ಸ್ಟಾಪ್ ಮಾಡಿದೆ, ಜಡ್ಜ್ಮೆಂಟ್ ಕೇಳೋದನ್ನು ಸ್ಟಾಪ್ ಮಾಡಿದೆ. ಓನ್ಲಿ ನನ್ನ ವಿಚಾರಗಳು ಮಾತ್ರ ನನ್ನ ತಲೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಲ್ಲರೂ ನನ್ನ ಮನೆಯೊಳಗಡೆ ಬಿಟ್ಕೋಬೋದು, ಆದರೆ ನನ್ನ ರೂಮ್ನವ್ರಿಗೂ ಮಾತ್ರ ಬಿಟ್ಕೊಳ್ಳೋಲ್ಲ. ಮೀನ್ಸ್ ನನ್ನ ತಲೆ ಒಳಗಡೆ. ಸೊ ನನ್ನ ಹತ್ರ ಬರ್ಬೋದು, ಫಿಸಿಕಲಿ ಆರಾಮಾಗಿ ನನ್ನ ಜೊತೆ ಕನೆಕ್ಟಿವ್ ಆಗಿರ್ಬೋದು, ಬಟ್ ನನ್ನ ಮೈಂಡ್ ಸೆಟ್ ಒಳಗಡೆ ಮಾತ್ರ ಯಾವ ಒಪಿನಿಯನ್ಸ್ ಕೂಡ ನಾನು ಬಿಟ್ಕೊಳ್ಳಲ್ಲ. ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಯಾರೊಬ್ಬರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೂ ನನ್ನ ತಲೆಯಲ್ಲಿ ಮಾತ್ರ ಅವ್ರ ಬಗ್ಗೆ ಅಸೂಯೆ, ಅವ್ರ ಬಗ್ಗೆ ದ್ವೇಷ, ನನ್ನ ಬಗ್ಗೆ ನೋಡಿ ಹೆಂಗೆ ಮಾತಾಡ್ತಾರೆ, ಇದೆಲ್ಲ ಓಡಲ್ಲ ಫ್ರೆಂಡ್ಸ್. ದಿವ್ಯಾ ವಾಟ್ ನೆಕ್ಸ್ಟ್, ಏನು ಮಾಡ್ತೀಯಾ, ಓಕೆ ನಿನ್ನ ಪ್ರೋಗ್ರೆಸ್ ಹೆಂಗಿದೆ, ಮತ್ತು ಇವತ್ತಿನದು ಶೆಡ್ಯೂಲ್ ಏನಿದೆ, ಸೊ ಇವತ್ತಿನದು ಟಾಸ್ಕ್ ಏನಿದೆ, ಇದೇ ಓಡ್ತಾ ಇರುತ್ತೆ. ಇಷ್ಟು ನಾವು ಮೈಂಡ್ಸೆಟ್ ಪೀಪಲ್ ಆದ್ವಿ ಅಂತಂದರೆ ನಮ್ಮ ಒಂದು ಗ್ರೋತ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಇದು ನನ್ನ ಒಪಿನಿಯನ್. ವೇಟ್ ಇದನ್ನೆಲ್ಲ ಫಾಲೋ ಮಾಡಿಕೊಂಡು 2 ಇಯರ್ಸಲ್ಲಿ ಏನು ಮಾಡಿದ್ರೆ ನೀವು ನಿಮ್ಮ ಲೈಫ್ ಹೆಂಗೆ ಬೆಟರ್ ಆಯಿತು ಅಂತ ಮೇ ಬಿ ಕೆಲವೊಬ್ಬರಿಗೆ ಈ ಡೌಟ್ ಬರ್ತಿರ್ಬೋದು. ಡೆಫಿನೆಟ್ಲಿ ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ನಾನು ಈ ವಿಡಿಯೋದ ಲಾಸ್ಟಲ್ಲಿ ಈ 2 ವರ್ಷದಲ್ಲಿ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಏನು ಬೆಟರ್ ಆದೆ ಅಂತ ಕೂಡ ಹೇಳ್ತೀನಿ. ಪ್ರೆಸೆಂಟ್ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ಜಯಂತ್ ಅವ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು, ಇನ್ನು ನಾನು ನನ್ನ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಡ್ರ್ಯಾಗನ್ ಫ್ರೂಟ್ ಇತ್ತು, ಸೊ ಅದನ್ನು ಹೆಚ್ಕೊಡ್ತಾ ಇದ್ದಾರೆ. ಇನ್ನು ನಮ್ಮದು ಮಾರ್ನಿಂಗ್ ನಂದು ಪರ್ಸ್ನಲ್ ಟೈಮ್ ಅಂತ ಏನಿರುತ್ತಲ್ಲ 1 ಅವರ್, ಆಲ್ಮೋಸ್ಟ್ 1 ಅವರ್ ಅದನ್ನೆಲ್ಲ ಮುಗಿಸ್ಕೊಂಡೆ. ಅದು 6 ಗಂಟೆಗೆ ಎದ್ದಿದ್ರು ಪರವಾಗಿಲ್ಲ, 7 ಗಂಟೆಗೆ ಎದ್ದಿದ್ರು ಪರವಾಗಿಲ್ಲ, ಈವನ್ ಸಂಡೇ ಆಯಿತು 8 ಗಂಟೆಗೆ ಎದ್ದಿದ್ದೀನಂದ್ರೂ ಪರವಾಗಿಲ್ಲ, ನನ್ನ ಟೈಮ್ ನನಗೆ ಬೇಕು, ಈ ಥರದೊಂದು ಸೆಟ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಗಾಡಿ ಹೋಗೋದಕ್ಕೆ ಆಯಿಲ್ ಬೇಕಲ್ವಾ, ಸೊ ನನಗೆ ಇದೆಲ್ಲ ಒಂಥರ ಆಯಿಲ್ ಇದ್ದಂಗೆ, ಅದಕ್ಕೆ ಇದನ್ನು ಫಾಲೋ ಮಾಡ್ತೀನಿ. ಅದು ಮತ್ತೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ, ಅದರ್ವೈಸ್ ಐ ಆಮ್ ಗುಡ್ ಇನ್ ವೇಕಿಂಗ್ ಟೈಮ್. ಸೊ 5 ಗಂಟೆಗೆ ಎದ್ದೇಳುವಂಥ ಅಭ್ಯಾಸ ಇದೆ. ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಸುಧಾರಿಸ್ಕೋಬೇಕು. ನೆಕ್ಸ್ಟ್ ಮಂತ್ ಬೇರೆ ಆಪ್ರೇಷನ್ ಇದೆ, ಹಾಗಾಗಿ. ಇನ್ನು ವೇಟ್ ಮಾತ್ರ ಯಾರಿಗೂ ಮಾಡಲ್ಲ ಫ್ರೆಂಡ್ಸ್. ನಂದು ನೆಕ್ಸ್ಟ್ 6th ಲೆಸನ್ ಬಂದು ಐ ಡೋಂಟ್ ವೇಟ್ ಫಾರ್ ಅದರ್ಸ್ ಹೆಲ್ಪ್ಸ್. ಮೀನ್ಸ್ ಯಾರೋ ಬಂದು ಹೆಲ್ಪ್ ಮಾಡಲಿ, ಯಾರೋ ಬಂದು ಸಪೋರ್ಟ್ ಮಾಡಲಿ, ನನಗೆ ಇದು ಮಾಡೋದಕ್ಕಾಗ್ತಿಲ್ಲ, ಈ ಥರ ನಾನು ಯಾವತ್ತೂ ಕಾದಿಲ್ಲ. ಈವನ್ ಇಲ್ಲಿವರೆಗೂ ನನ್ನ ಕೆಲಸಗಳು ಏನಿದೆ, ಮೀನ್ಸ್ ಮನೆ ಕೆಲಸ, ಮಕ್ಕಳ ಕೆಲಸ, ಮಕ್ಕಳನ್ನ ನಾನು ಹೊರಗಡೆ ಹೋದಾಗ ನಮ್ಮ ಫ್ಯಾಮಿಲಿ ನೋಡ್ಕೊತಾರೆ, ಓಕೆ, ಆದರೆ ಮಕ್ಕಳ ಕೆಲಸ, ರೆಸ್ಪಾನ್ಸಿಬಿಲಿಟೀಸ್, ನನ್ನ ವೀಡಿಯೋಸ್ ಕೆಲಸ, ಶೂಟ್ ವರ್ಕ್ಸ್, ಎವ್ರಿಥಿಂಗ್, ಮತ್ತು ಶೆಡ್ಯೂಲ್, ತಮ್ನಿಲ್, ಎಡಿಟ್ಸ್ ಎಲ್ಲದೂ ಕೂಡ ನಾನು ಒಬ್ಬಳೇ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇವತ್ತಿನವರೆಗೂ. ಯಾಕಂದರೆ ನನಗೆ ನನ್ನ ಕೆಲಸಗಳನ್ನ ಇನ್ನೊಬ್ಬರ ಮೇಲೆ ಹಾಕಿ ಯಾವತ್ತೂ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಅದು ಕೆಲವೊಬ್ರು ಹೇಳ್ತಿರ್ತಾರೆ, ನೀನು ಬೇರೆ ಯಾರಾದರೂ ಹೆಲ್ಪ್ ತೊಗೋಬೋದಲ್ಲ ಅಂತೇಳಿ. ನನಗೆ ಅಭ್ಯಾಸ ಇಲ್ಲ, ಯಾಕಂದರೆ ನನ್ನ ಕೆಲಸ ಹೇಗೆ ಬರಬೇಕು ಅನ್ನೋದು ನನಗೆ ಮಾತ್ರ ಬ್ಲೂ ಪ್ರಿಂಟ್ ಇರುತ್ತೆ. ಪಾಪ ಅವ್ರು ಹೆಂಗೆ ಮಾಡ್ಕೊಡ್ತಾರೆ, ಅದನ್ನು ಮಾಡಿದ್ರು ಕೂಡ ನನಗೆ ಅಡ್ಜಸ್ಟ್ ಆಗಲ್ಲ ಅಂತಂದಾಗ ಅದು ನಂದು ತಪ್ಪು, ಮಾಡಿಸ್ಕೊಂಡ ನಂತರ ಬ್ಲೇಮ್ ಮಾಡಬಾರ್ದು. ಸೊ ಈ ಥರದ್ದೆಲ್ಲ ಇದೆ ಫ್ರೆಂಡ್ಸ್. ಒಂಥರ ವಿಚಿತ್ರ ಅನ್ಸುತ್ತೆ ನನಗೆ ಸಮಟೈಮ್ಸ್ ನನ್ನನ್ನು ನೆನೆಸ್ಕೊಂಡ್ರೆ, ಆದರೂ ಕೂಡ ಗುಡ್ ಅಂತ ಅನಿಸುತ್ತೆ. ಬಟ್ ನಮ್ಮ ಕೆಲಸ ಆಗಬೇಕು ಅಂತಂದಾಗ ಯಾರೋ ಬಂದು ಹೆಲ್ಪ್ ಮಾಡಲಿ ಅಂತ ಕಾಯೋ ತಪ್ಪು. ಅಂತೂ ಮೀರಿ ಬಂದು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ವೆರಿ ಗುಡ್, ತಗೊಳ್ಳಿ, ಹೆಲ್ಪ್ ತೊಗೊಳೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ
ತೀರಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬಿಡ್ತೀವಿ ಅನ್ನೋ ಭಯ ಇದೆ ನನಗೆ. ಹಾಗಾಗಿ ಯಾರ ಬಗ್ಗೆನೂ ಯಾರ ಸಪೋರ್ಟ್ಗೂ ವೆಯ್ಟ್ ಮಾಡಲ್ಲ ಆ್ಯಂಡ್ ಯಾರ ಹೆಲ್ಪ್ಗೂ ಕೂಡ ವೆಯ್ಟ್ ಮಾಡಲ್ಲ. ಈ ಥರ ನಾನು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ಗಂಡಂಗೂ ಕೂಡ ಯಾವತ್ತೂ ನನಗೆ ಹೆಲ್ಪ್ ಮಾಡು, ಸೊ ನನಗೆ ಸಪೋರ್ಟ್ ಮಾಡು ಅಂತ ಈವನ್ ಇವತ್ತಿನವರೆಗೂ ಒಂದು ದಿನವೂ ನಾನು ಕೇಳಿಲ್ಲ. ಯಾವಾಗ ಅವ್ರಿಗೆ ನನ್ನ ಸ್ಟ್ರಗಲ್ ಅರ್ಥ ಆಯಿತು, ಯಾವಾಗ ನನ್ನ ಹಾರ್ಡ್ ವರ್ಕ್ ಅರ್ಥ ಆಯಿತು ಆ್ಯಂಡ್ ಅದೇ ಥರ ರಿಸಲ್ಟ್ ಕೂಡ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಅವರು ಕೂಡ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಖುಷಿಪಟ್ಟರು. ಓ ಹಿಂಗೆ ಮಾಡ್ತಾ ಇದೆಯಾ, ಇದನ್ನೆಲ್ಲ ಮುಗಿಸ್ಕೊಂಡು ನೀನು ಇದನ್ನು ಮಾಡ್ತೀಯ ಅಂದರೆ ಸ್ವಲ್ಪ ನಿಮಗೂ ಕೂಡ ಕಷ್ಟ ಆಗುತ್ತೆ, ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ತಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ನನಗೇನಾಗುತ್ತೆ, ಫುಲ್ ಖುಷಿ ಆಗುತ್ತೆ. ಓ ಎಸ್, ನನ್ನ ಗಂಡ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಅಂತ ಖುಷಿ ಆಗುತ್ತೆ. ಹಾಗೆ ಹೆಲ್ಪ್ ತಾನಾಗೆ ಬಂದರೆ ಖುಷಿ ಆಗುತ್ತೆ ಫ್ರೆಂಡ್ಸ್, ನಾವು ಕೇಳಿದಾಗ ಎಕ್ಸ್ಪೆಕ್ಟೇಷನ್ಸ್ ಅಂತ ಅನಿಸುತ್ತೆ. ಹಾಗೆ 7th ಲೆಸನ್ ಬಂದು ಡಿಪೆಂಡ್ ಆಗೋದನ್ನು ಸ್ಟಾಪ್ ಮಾಡಿದೆ. ಅಂದರೆ ಯಾರ್ದಾದ್ರ ಮೇಲೆ ಅಥವಾ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಡಿಪೆಂಡ್ ಆಗೋದು ಸ್ಟಾಪ್ ಮಾಡಿದೆ ಕಂಪ್ಲೀಟ್ಲಿ. ಇವಾಗ ಎಕ್ಸಾಂಪಲ್ ಸಣ್ಣದಾಗಿ ಎಲ್ಲೋ ಒಂದು ಹೊರಗಡೆ ಹೋಗಬೇಕಿತ್ತು, ಯಾರೋ ಬರ್ತಾರೆ, ಯಾರ್ದೋ ವೆಹಿಕಲ್ ಅರೇಂಜ್ ಆಗುತ್ತೆ, ಇಲ್ಲ ನಾನು ಅವತ್ತು ನಾನು ಪರವಾಗಿಲ್ಲ, ದುಡ್ಡು ಹೋದ್ರೂ ಪರವಾಗಿಲ್ಲ, ನಾನು ಆಟೋದಲ್ಲೇ ಹೋಗಿ ಬಂದಿರ್ತೀನಿ, ಡಿಪೆಂಡ್ ಆಗಬಾರ್ದು ಅಂತ. ಸೊ ಡಿಪೆಂಡ್ ಆದಾಗ ಏನಾಗುತ್ತೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಲೋ ಆಗ್ತಾ ಬರುತ್ತೆ. ಸೊ ಅದು ಒಂದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಯಾವುದನ್ನು ಕೂಡ ಡಿಪೆಂಡ್ ಆಗದಿರ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕಂತ ಇರ್ತೀವಿ, ಯಾವುದ್ರ ಮೇಲೆ ಒಂದು ವಸ್ತುಗಳ ಮೇಲೆ ಡಿಪೆಂಡ್ ಆಗೋದು. ಕೆಲವೊಬ್ರು ಅಂತಿರ್ತಾರೆ ಗೊತ್ತಾ, ಹೆಂಗೆ ಅಂತಂದರೆ, ನಾನು ವ್ಲಾಗ್ಸ್ ಮಾಡಬೇಕು ಅಂತ ತುಂಬ ಇಷ್ಟ, ಬಟ್ ನನ್ನ ಹತ್ರ ಒಳ್ಳೆ ಫೋನ್ ಇಲ್ಲ. ನನಗೂ ಎಡಿಟ್ ಮಾಡಬೇಕಂತ ತುಂಬ ಇಷ್ಟ, ಬಟ್ ಅಂದರೆ ಲ್ಯಾಪ್ಟಾಪ್ ಇಲ್ಲ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಾನು ಸ್ಟಾರ್ಟ್ ಮಾಡಿದ್ದು ಚಿಕ್ಕ ಫೋನಲ್ಲಿ ಅದು ವರ್ಕ್ ಆಗಲ್ಲ ನೀಟಾಗಿ ಅಂತ ಗೊತ್ತಾಗಿದ್ದು ಆಫ್ಟರ್ 3 ಲಾಗ್ಸ್. ಸೊ ಅದಾಗಿದ್ದ ತಕ್ಷಣ ನಾನು ಅಮ್ಮನ ಹತ್ರ ಶೇರ್ ಮಾಡಿಕೊಂಡೆ, ಅಮ್ಮ ಲಾಗ್ಸ್ ಮಾಡೋಣ ಅಂತ ಮಾಡಿಕೊಂಡೆ, ಬಟ್ ಫೋನ್ ಸರಿ ಇಲ್ಲಮ್ಮ, ಹಿಂಗೆ ಆಗಿಬಿಟ್ಟಿದೆ ಅಂತೇಳಿ ಅಮ್ಮ ಇಮಿಡಿಯೇಟ್ಲಿ ಒಂದು ನನಗೆ ಸ್ವಲ್ಪ ಅಮೌಂಟ್ ಜೋಡಿಸಿ ಫೋನ್ ಕೊಡಿಸಿದ್ರು. ಸೊ ಫೋನ್ ಕೊಡಿಸಿದ ನಂತರ ಆ ಫೋನಲ್ಲಿ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಆ ಫೋನಲ್ಲಿ ಬೆಳಗ್ಗೆ ಲಾಗ್ ಶೂಟ್ ಮಾಡಿದ್ರೆ ರಾತ್ರಿ ಅದೇ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೆ, ಅದರಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ಅವತ್ತಿನ ಹಸಿವು ನೆನೆಸ್ಕೊಂಡ್ರೆ ಇವತ್ತು ನನ್ನ ಮೇಲೆ ನನಗೂ ಬೇಜಾರಾಗುತ್ತೆ. ಅಂಥ ಹಸುವಿನಿಂದ ಅಂಥ ಡೆಡಿಕೇಶನಲ್ಲಿ ವರ್ಕ್ ಮಾಡಿದೆ ಅವತ್ತು ನಾನು. ಯಾಕಂದರೆ ಇಷ್ಟೆಲ್ಲ ಹೇಳಿದ್ನಲ್ಲ, 0 ಇರೋ ಲೈಫ್ ಎಲ್ಲಿಗೋ ತೊಗೊಂಡು ಹೋಗ್ಬೇಕು ಅನ್ನೋ ಹಠ ಇತ್ತಲ್ಲ, ಹಾಗಾಗಿ ಇವತ್ತೇನಾಗಿದೆ ದಿವ್ಯಾ ಅಂತ ಕೇಳ್ಬೋದು. ಇವತ್ತು ಅದೇ ಜಾಗದಲ್ಲಿ 10 ಕೆಲಸಗಳಿದೆ. ಸೊ ಹಂಗಾಗಿ 10 ಕೂಡ ಮಾಡೋವಾಗ ಒಂದು ಸ್ವಲ್ಪ ನಿಧಾನ ಆಗುತ್ತೆ. ಈ ಕಾರಣದಿಂದನೂ ಕೂಡ ನಾನು ಯಾವತ್ತೂ ಬೈಕೊಳ್ಳಲ್ಲ, ಆರಾಮ್ಸೆ ಮ್ಯಾನೇಜ್ ಮಾಡ್ತೀನಿ. ನಾವು ಯಾವಾಗ ನಮ್ಮ ಬಗ್ಗೆ ನಮಗೆ ಸೆಲ್ಫ್ ನೆಗೆಟಿವ್ ಟಾಕ್ಸ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಫಾಲೋ ಮಾಡೋದು ಕೂಡ ಅದೊಂದು ದೊಡ್ಡ ಪಾಠನೇ. ಹೇಗೆ ಅಂತಂದರೆ, ತಪ್ಪು ಮಾಡಿದರೂ ಕೂಡ ಇಟ್ಸ್ ಓಕೆ ದಿವ್ಯಾ, ಓಕೆ ನೀನು ಮಾಡಿದೀಯಲ್ವಾ, ಓಕೆ ಇದನ್ನು ಲೀವ್ ಮಾಡು, ಇನ್ಮೇಲೆ ಮಾಡಬೇಡ, ಈ ಥರನೇ ಅಫರ್ ಮಾಡ್ತೀನಿ, ಈ ಥರನೇ ಅಫರ್ ಮಾಡಬೇಕು. ನಾವು ಯಾವಾಗ ನಮ್ಗೆ ಅಫರ್ಮೇಷನ್ಸ್ ಪಾಸಿಟಿವ್ ಕೊಡ್ತಾ ಹೋಗ್ತೀವಿ, ತುಂಬ ಚೇತರಿಕೆ ಆಗುತ್ತೆ ಎಲ್ಲ ವಿಚಾರದಲ್ಲೂ. ಇಲ್ಲಾಂದರೆ ಸುಮ್ಮನೆ ಸಫರ್ ಆಗ್ತೀವಿ. ಹಾಗೆ ಇನ್ನು ನಿಮ್ಮ ಜೊತೆ ಮಾತಾಡ್ಕೊತ ನನ್ನ ರೂಟೀನ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಲ್ಲ, ಇವಾಗ ಏನಾಗ್ತಾ ಇದೆ ಅಂತಂದರೆ, ನಾನು ಒಂದು ಕಡೆ ತಿಂಡಿ ಜೋಡಿಸ್ಕೊಂಡೆ. ಜಯಂತ್ ಅವರೆಲ್ಲ ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ಅಂಬ್ಲಿ ರೆಡಿ ಮಾಡ್ಕೊತಾರಲ್ಲ, ಅದಕ್ಕೆಲ್ಲ ಜೋಡಿಸ್ಕೊಂಡಿದ್ರು. ಇನ್ನು ಇಬ್ಬರು ನಾನು ಒಂದು ಕಡೆ ತಿಂಡಿ ಮಾಡ್ತಾ ಇದ್ದರೆ ಅವರು ಅಂಬ್ಲಿ ಮಾಡ್ಕೊತಾ ಇದ್ದಾರೆ. ಅವರು ಪ್ರತಿಯೊಂದನ್ನು ಬಿಫೋರ್ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಇನ್ನು ಅಂಬ್ಲಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಹೊರಗೆ ಕೂರಿಸಿರ್ತಾರೆ. ಈ ಥರ ಏನಾದರೂ ಬರ್ಕೊಳ್ಳೋದಿದ್ರೆ ಬರ್ಕೊತ ಕೂತ್ಕೊಂಡಿರ್ತಾರೆ, ಇಲ್ಲ ಫೋನ್ ನೋಡ್ಕೊತ ಶಾರ್ಟ್ಸ್ ನೋಡ್ಕೊತ ಕೂತ್ಕೊಂಡಿರ್ತಾರೆ ಫ್ರೆಂಡ್ಸ್, ಓಪನ್ ಅಪ್ ಆಗಿ ಹೇಳೋದಾದರೆ. ಸೊ ಇನ್ನು ಇವತ್ತು ಯಾಕೋ ಬರ್ಕೊತ ಕೂತ್ಕೊಂಡಿದ್ದಾನೆ ಚಿಟ್ಟಿ. ಹಾಗೆ ಮಿಟ್ಟು ಡೈಲಾಗಿದ್ಲು, ಅವಳನ್ನ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ಕೊತ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ನು ತಿಂಡಿ ಹಿಟ್ಟು ನೆಕ್ಸ್ಟ್ ಬಂದು ಕೆಲಸ ಮಾಡೋದೆ, ಅವ್ರು ಇನ್ನು ಸೋಫಾ ಮೇಲೆ ಕೂತ್ಕೊಂಡಿರ್ತಾರಲ್ಲ, ಅವ್ರನ್ನ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಚೆನ್ನಾಗಿ ಆಟಾಡಿಸಿ ಮಾತಾಡಿಸಿ ಸ್ವಲ್ಪ ಫ್ರೆಶ್ ಮೂಡಿಗೆ ತಂದು ರೆಡಿ ಮಾಡಿ ಕೈ ಬಿಡ್ತೀನಿ. ಅದಾದ್ಮೇಲೆ ತಿಂಡಿ ಹಾಕೊಟ್ಬಿಟ್ರೆ ತಿಂಡಿ ತಿಂತಾರೆ. ಡೈಲಿ ರೂಟೀನ್ಸ್ ಹಿಂಗೆ ಆದರೂ ಕೂಡ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಇನ್ನು ನೆಕ್ಸ್ಟ್ ಲೆಸನ್ ನಾನೇನು ಕಲ್ತಿದ್ದು ಅಂತಂದರೆ, ಹೈ ಎಕ್ಸ್ಪೆಕ್ಟೇಷನ್ಸ್. ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡಿದಾಗ ಅದೇನಾದರೂ ಕಡಿಮೆ ಬಂತು ಅಂತ ಅಂದರೆ ಅವಾಗೂ ಕೂಡ ಡಿಮೋಟಿವೇಟ್ ಆಗ್ತೀವಿ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಮತ್ತು ಮಾಡೋದಕ್ಕೆ ಏನಾದರೂ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ನನ್ನ ಎಕ್ಸಾಂಪಲ್ ಕೊಡೋದಾಯಿತು ಅಂತಂದರೆ, ನಾನು ಹೇಗೆ ಸೆಟ್ ಮಾಡ್ಕೊಂಡಿದ್ದೆ ನನ್ನ ಮೈಂಡ್ನ ಅಂತಂದರೆ, ಆಲ್ಮೋಸ್ಟ್ ಇವಾಗ ಒಂದು ಲಾಗ್ ಮಾಡ್ತೀನಿ, ಆ ಲಾಗ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನನಗೆ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು, ಚೆನ್ನಾಗಿ ರಿಚ್ ಆಗಬೇಕು, ಸಡನ್ನಾಗಿ ದುಡ್ಡು ಬರಬೇಕು, ಈ ಥರ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ವಿ ಅಂದರೆ ನಾವು ಫೇಲ್ ಆಗಿಬಿಡ್ತೀವಿ. ಇನ್ನು ಎಲ್ಲ ಕೆಲಸದಲ್ಲೂ ಅಷ್ಟೇ, ನಾನು ಏನಾದರೂ ಸಡನ್ನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಬೇರೆಯವ್ರ ಕಡೆಯಿಂದ ಒಳ್ಳೆ ಅಪ್ರಿಷಿಯೇಷನ್ ಬರಬೇಕು, ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸಿಗೋದು 0 ಎಲ್ಲದರಲ್ಲೂ. ಹಾಗಂತ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಎಲ್ರಿಗೂ ಆಸೆ ಅನ್ನೋದಿರುತ್ತೆ. ಆದರೆ ಒಂದು ಲಿಮಿಟ್ ಮತ್ತು ಡೆಡ್ಲೈನ್ಸ್ ಹಾಕೋಬೇಕು. ನಾನು ಸ್ಟಾರ್ಟ್ ಮಾಡಿದ್ದೆ ಹೀಗೆ ಫ್ರೆಂಡ್ಸ್. ಸೊ ಎಲ್ಲರೂ ಕೇಳ್ತಾ ಇರ್ತಾರೆ, ಇವಾಗ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಯಾ, ಇದು ಆಗಲಿಲ್ಲ ಅಂತಂದರೆ ಏನು, ಹಾಗೆ ಹಿಂಗೆ ಅಂತೆಲ್ಲ ಬೇರೆ ಬೇರೆ ರೀತಿಯ ಕೇಳೋವಾಗ, ಅವಮಾನಗಳು ಮಾಡೋವಾಗ ನಾನು ನನ್ನ ಮನಸ್ಸಲ್ಲಿ ಸಿದ್ಧ ಆಗಿದ್ದು ಹೇಗೆ ಅಂದರೆ, ದಿವ್ಯಾ ಇವಾಗ ಸ್ಟಾರ್ಟ್ ಮಾಡ್ತಾ ಇದೆಯಲ್ಲ, 100 ಲಾಗ್ಸ್ ಆಗೋವರೆಗೂ ನೀನೇನು ಎಕ್ಸ್ಪೆಕ್ಟ್ ಮಾಡಬಾರ್ದು.
ಅಂದರೆ 100 ಲಾಕ್ಸಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ, ಐ ಅಕ್ಸೆಪ್ಟ್ ಇಟ್. ಬಟ್ ಆದರೆ 100 ಲಾಕ್ಸ್ ಆಗೋವರೆಗೂ ನಿನ್ನ ಕೆಲಸನ ನೀನು ನ್ಯಾಯವಾಗಿ ಮಾಡಿದ್ರೆ ಮಾತ್ರ ನಿನಗೇನಾದರೂ ದೇವ್ರು ಕೊಡ್ತಾನೆ ಅನ್ನೋದು ನಂಬಿದಾಗ ನೀನು ಮತ್ತೇನು ಯೋಚನೆ ಮಾಡ್ತೀಯಾ? ಈ ಥರನೇ ನನ್ನ ಮೈಂಡ್ಸೆಟ್ ನಾನು ಮಾಡ್ಕೊಂಡಿದ್ದು. ನಾನಂತರೂ ತುಂಬ ಇಷ್ಟಪಟ್ಟು ನಂಬುವಂಥ ವಿಚಾರ ಇದೆ ಫ್ರೆಂಡ್ಸ್. ಯಾವುದು ಅಂದರೆ, ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕೆಲಸದ ಮೇಲೆ ಭಾರ ಹಾಕ್ಬಿಡ್ಬೇಕು. ನಾನು ನನ್ನ ಕೆಲಸವನ್ನು ನೀಟಾಗಿ ಮಾಡ್ತೀನಪ್ಪ, ಅದಾದಮೇಲೆ ಕೊಡೋದು ಬಿಡೋದು ದೇವ್ರ ಇಷ್ಟ. ಸೊ ಕೊಟ್ಟರೆ ಕೊಡ್ತಾನೆ, ಇಲ್ಲಾಂದರೆ ಇಲ್ಲ. ಆದರೆ ಫಸ್ಟ್ ಮಾಡೋ ಕೆಲಸ ಮಾತ್ರ ನಾನು ನೀಟಾಗಿ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡಿ ಡೆಡ್ಲೈನ್ ಹಾಕೊಂಡು ಬೇಕಿದ್ರೆ ವರ್ಕ್ ಮಾಡಿ ಒಂದು ಸ್ವಲ್ಪ ನೋಡಿ ಅದು ಹೆಂಗೆ ನಮಗೆ ರಿಸಲ್ಟ್ ಕೊಡುತ್ತೆ ಅಂತೇಳಿ. ಚಿಕ್ಕದಾಗಿ ಯಾರೋ ಒಬ್ರು ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ, ಏನೋ ಏಳಿಗೆ ಆಗಬೇಕು ಅಂತೇಳಿ ಏನೋ ಕಷ್ಟಪಟ್ಟು ಮಾಡ್ತಿರ್ತಾರೆ. ಇವತ್ತು ವರ್ಕ್ ಮಾಡಿ ನಾಳೆನೇ ಎಕ್ಸ್ಪೆಕ್ಟ್ ಮಾಡ್ತಾರಂದರೆ ತುಂಬ 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 ಲಾಸ್, ನಮ್ಮನ್ನು ನಾವು ಲಾಸ್ ಮಾಡ್ಕೊಂಡಂಗೆ. ಅದರ್ವೈಸ್ ಎಕ್ಸ್ಪೆಕ್ಟೇಷನ್ಸ್ ಬಿಡಿ, ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಎಸ್ ನಾನೇನೋ ಒಂದು ಮಾಡ್ತೀನಿ, ಇವತ್ತು ನಾನು ಏನು ಮಾಡಿಲ್ಲ ಅದನ್ನು ನಾಳೆ ಬೆಟರ್ ಮಾಡ್ಕೊತೀನಿ, ಪ್ರತಿದಿನ ಕಲಿತಿರ್ತೀನಿ, ಪ್ರತಿದಿನ ನಾನು ಬೆಟರ್ ಮಾಡ್ಕೊತೀನಿ, ನನ್ನನ್ನು ನಾನು ರೆಡಿ ಮಾಡ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಸ್ಟ್ಯಾಂಡ್ ಮಾಡ್ಕೊತಾ ಹೋದ್ವಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸಿಗುತ್ತೆ. ಅದಕ್ಕೆ ನನ್ನದೇ ಒಂದು ಉದಾಹರಣೆ ನಾನು ಹೇಳ್ತೀನಿ ಖಂಡಿತ ಲಾಸ್ಟಲ್ಲಿ ಏನೇನೆಲ್ಲ ಆಯಿತು ಅಂತ. ಇನ್ನು ಇದಿಷ್ಟ್ರ ಜೊತೆಲಿ ಇನ್ನೊಂದು ಪಾಠ ಕೂಡ, 9ನೇ ಪಾಠ ನಾನೇನು ಕಲ್ತಿದ್ದು ಅಂದರೆ, ಫೋಕಸ್ ಯಾವುದ್ರ ಮೇಲೆ ಇರಬೇಕು, ನಂದು ವರ್ಕ್ ಮಾಡೋದ್ರ ಜೊತೆಲಿ ಅಷ್ಟೇ ಅಲ್ಲ, ಅದ್ರ ಜೊತೆಲಿ ನಾನು ಹೆಲ್ತಿಯಾಗಿರೋವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಒಂದು ಮಗು ಆದ್ರೇ ಎಷ್ಟೋ ವೀಕ್ ಆಗಿರ್ತಾರೆ, ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಖಿನ್ನತೆ, ಒಂಥರ ಡಿಪ್ರೆಷನ್, ಆ್ಯಂಗ್ಸೈಟಿ ಇದನ್ನೆಲ್ಲ ಮನೆಯವ್ರ ಮೇಲೆ ಆಗ್ತಾ ಇರ್ತಾರೆ. ಸೊ ಅವ್ರಿಗೆ ಏನೇ ಕೇಳಿ ಏನಾದರೂ ಮಾಡಬೇಕಾ ಅಥವಾ ಏನಾದರೂ ಮಾಡಬೇಕಂತ ಇದೆಯಾ ಅಂತ ಕೇಳಿದಾಗ, ಮಗು ಇದೆ ಅಲ್ಲ ಎಲ್ಲಾಗುತ್ತೆ, ನನಗೆ ಇವಾಗೆಲ್ಲ ಆ ಥರ ಆಗ್ತಿಲ್ಲ, ವಾಕ್ ಮಾಡೋದಕ್ಕಾಗ್ತಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಒಂದು ಲೀಸ್ಟೇ ಇರುತ್ತೆ. ಅಂಥದ್ರಲ್ಲಿ ನನಗೆ 3 ಮಕ್ಕಳು, ಅದರಲ್ಲೂ ನಾನು ಸೌಕರ್ಯವಾಗಿ ಇದ್ದಂಥೊಳಲ್ಲ ಮುಂಚೆಯಿಂದನೂ. ಹೀಗಿದ್ದಾಗ ನನ್ನ ಪ್ರಿಯೋರಿಟಿ ಬಂದು ನನ್ನ ಹೆಲ್ತ್ ಕೂಡ ಆಗಿರುತ್ತೆ. ಮತ್ತು ಎಲ್ಲಿ ಮಿಸ್ಟೇಕ್ ಮಾಡಿಬಿಟ್ರೆ ಅಥವಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅನ್ಭವಿಸೋದು ಕೂಡ ನಾನೇ ಅನ್ನೋ ಒಂದು ಭಯ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರನಾದರೂ ನಾನು ಅವಾಗಿಂದನೂ ಹೆಲ್ತಿ 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 ಅಂತ ಅಂದ್ಕೊಂಡು ತುಂಬ ಸ್ವಲ್ಪ ಫೋಕಸ್ ಮಾಡ್ತಿದ್ದೆ. ಆ್ಯಂಡ್ ಈವನ್ ನನಗೆ ಥೈರಾಯ್ಡ್ ಇತ್ತು. ಸೊ ಥೈರಾಯ್ಡ್ನು ಕೂಡ ನಾರ್ಮಲ್ ಮಾಡಿಕೊಂಡೆ ಬಿಕಾಸ್ ಆಫ್ ನಂದು ಲೈಫ್ ಸ್ಟೈಲ್ ಮೂಲಕ, ಏನು ಎಕ್ಸಸೈಸ್ ಮಾಡೋದ್ರ ಮೂಲಕ, ಮತ್ತು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿದೆ, ಏನು ಶುಗರು ಮತ್ತು ಬ್ಯೂರೇಜಸ್ ಇವನ್ನೆಲ್ಲ ಅವಾಯ್ಡ್ ಮಾಡಿದೆ. ಏನು ಮಾಡಬೇಕು ಅದನ್ನು ಮಾಡ್ತಾ ಬಂದೆ, ಏನು ಮಾಡಬಾರ್ದು ಅದನ್ನು ಮಾಡದಿರೋ ರೀತಿಯಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಬಂದೆ. ನನ್ನ ಫೋಕಸ್ ಬಂದು ಹೆಲ್ತಿಯಾಗಿರುತ್ತೆ ಮತ್ತು ಪಾಸಿಟಿವ್ ಮೈಂಡ್. ಸೊ ಇದಂತರೂ ಎಷ್ಟು ಕಷ್ಟ ಗೊತ್ತಾ? ಯಾಕಂದರೆ ನಾವು ಪಾಸಿಟಿವ್ ಆಗಿರ್ತೀವಿ ಬಾಸ್, ಆದರೆ ನಮ್ಮ ಸುತ್ತಮುತ್ತ ಇರುವಂಥವ್ರು ಹಾಗೆ ಇರಬೇಕು ಅಂತ ಇಲ್ವಲ್ಲ. ಎಲ್ಲ ರೀತಿಯ ಟಾಕ್ಸಿಕ್ ಪೀಪಲ್ಸ್, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇದ್ದಾಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಎಂಥ ಸಿಚುವೇಶನ್ಸ್ ಬಂದರೂ ಅದರಲ್ಲಿ ಪಾಸಿಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್. ಮತ್ತು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡುವಾಗ ನಾವು ಪಾಸಿಟಿವ್ ಆಗಿ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ನಮ್ಮ ಕೆಲಸದಲ್ಲೂ ಅಷ್ಟೇ, ಕೆಲವೊಮ್ಮೆ ಸೋಲು, ಕೆಲವೊಮ್ಮೆ ಗೆಲುವು, ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಆಗದೇ ಇರ್ಬೋದು. ಆವಾಗ ನಮ್ಮ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಈ ಒಂದು ಸ್ಟೇಟಲ್ಲೂ ಕೂಡ ನಾನು ಕಲಿತೆ. ಇವಾಗೂ ಕೂಡ ಯಾವುದೋ ಒಂದು ಕೆಟ್ಟ ಘಟನೆ ನಡೀತು ಇವತ್ತಿನ ದಿನದಲ್ಲಿ ಅಂತಂದರೆ ನಾನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅದನ್ನು ಕೊರಗ್ಬೋದು, ಅದರಿಂದ ಸಫರ್ ಆಗ್ಬೋದು. ಅದರ್ವೈಸ್ ನನ್ನ ಒಂದು ತಲೆಯಲ್ಲಿ ಇರೋದೇನೆಂದರೆ, ಯಾವುದೇ ವಿಚಾರ ಆಗಿರಲಿ, ಖುಷಿಯಾಗಿರಲಿ, ದುಃಖ ಆಗಿರಲಿ, ಕೆಟ್ಟದಾಗಿರಲಿ, ಒಳ್ಳೇದಾಗಿರಲಿ, ಅರ್ಧ ಗಂಟೆ ಮೇಲೆ ಜಾಸ್ತಿ ಇರಬಾರ್ದು. ಹಾಗಿದೆ ಅಂತಂದರೆ ನಮ್ಮ ತಲೆನ ನಾವೇ ಹಾಳು ಮಾಡ್ಕೊಂಡಂಗೆ. ಸೊ ಹಾಗಾಗಿ ಈ ಥರದೊಂದು ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಇನ್ನು ಖುಷಿಯಾಗಿರೋದು ಇದು ತುಂಬ ಇಷ್ಟ ನನಗೆ, ಇಂಪಾರ್ಟೆಂಟ್ ನನಗೆ. ಬಿಫೋರ್ ನಾನು ಹೆಂಗಿದ್ದೆ ಅಂದರೆ ಖುಷಿನೇ ಗೊತ್ತಿಲ್ಲ ಅನ್ನೋ ಥರ ಇದ್ದೆ. ಬಟ್ ಆಫ್ಟರ್ ಒಂದೇ ಒಂದು ಪಾಠನ ಅಳವಡಿಸ್ಕೊಂಡಿದ್ದ ಮೇಲೆ ಎಷ್ಟು ಚೇಂಜ್ ಆಯ್ತು ನನ್ನ ಲೈಫ್ ಅಂದರೆ. ಫ್ರೆಂಡ್ಸ್, ಒಂದು ಸತ್ಯ ಹೇಳ, ಮನುಷ್ಯ ಅಟ್ ಎಂಡ್ ಪಾಯಿಂಟ್ ಹೆಲ್ತಿಯಾಗಿರಬೇಕು, ಖುಷಿಯಾಗಿರಬೇಕು. ಇದೆರಡಕ್ಕೋಸ್ಕರ ನೀವು ಹೆಂಗಾದರೂ ಫೈಟ್ ಮಾಡಿ, ಒಟ್ನಲ್ಲಿ ಫೈಟ್ ಮಾಡಿ. ಸೊ ನನಗೆ ಹೀಗೆ ಒಂದು ದಿನ ಅನಿಸಿದ್ದು, ನಾನು ಖುಷಿಯಾಗಿರಬೇಕು, ಏನು ಮಾಡಬೇಕು, ಎಲ್ಲೋ ಒಂದು ಹತ್ರ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತೆಲ್ಲ ಅಂದಾಗ ಒಂದು ಬುಕ್ಕಲ್ಲಿ ಚಿಕ್ಕದಾಗಿ ಓದಿದೆ, ನೀವು ಯಾವುದು ನಿಮಗೆ ಖುಷಿ ಕೊಡುತ್ತೆ, ಯಾವ ಕೆಲಸ ನಿಮಗೆ ಈ ಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ, ಅದನ್ನು ಮಾಡ್ತಾ ಹೋಗಿ ನೋಡಿ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತೇಳಿ. ನಾನು ಅವತ್ತೇ ಅಂದ್ಕೊಂಡಿದ್ದು, ಹೌದಲ್ವಾ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಫೈನಾನ್ಷಿಯಲಿ ಎಲ್ಲ ಬೆಟರ್ ಮಾಡಿಕೊಂಡು ಎಲ್ಲ ಮನೇಲಿ ಏನು ಸೌಕರ್ಯ ಕಡಿಮೆ ಇಲ್ಲ ಅನ್ನೋ ರೀತಿಯಾಗಿ ಸೆಟ್ ಮಾಡಿ ನನ್ನ ಮಕ್ಕಳಿಗೆ ನಾನು ಯಾವ ಕಾರಣಕ್ಕೆ ಎದ್ದು ನಿಂತ್ಕೊಂಡೆ, ನನ್ನ ಮಕ್ಕಳಿಗೋಸ್ಕರ. ಸೊ ಅವರು ಕೂಡ ಎಲ್ಲದನ್ನು ಮಾಡೋವಂಥದ್ದನ್ನೆಲ್ಲ ಮಾಡಿದಾದಮೇಲೆ ಅಟ್ ಎಂಡ್ ದ ಪಾಯಿಂಟ್ ನನಗೇನು ಖುಷಿ ಸಿಕ್ತು, ನಾನೇನು ಮಾಡ್ತಾ ಇದ್ದೀನಿ, ಎಲ್ಲೋ ಲ್ಯಾಕ್ ಆಫ್ ಹ್ಯಾಪಿನೆಸ್ ಅಂತ ಅನಿಸ್ತಿತ್ತು ನನಗೆ. ಅವಾಗ ನಾನು ಸ್ಟಾರ್ಟ್ ಮಾಡಿಕೊಂಡೆ, ಒಂದು ಸರಿ ಹಿಂದೆ ತಿರುಗಿ ನೋಡಿದೆ. ನನಗೋಸ್ಕರ ಅಂತ ಏನು ಇರಲಿಲ್ಲ, ಆದರೆ ಇನ್ಮೇಲೆ ನನಗೋಸ್ಕರ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನನಗೆ ಖುಷಿಯಾಗುವಂಥ ಕೆಲಸಗಳು ನಾನು ಸ್ಟಾರ್ಟ್ ಮಾಡಿದೆ. ಏನು,
ತುಂಬ ದೊಡ್ಡದಲ್ಲ ನನಗೆ ಖುಷಿ ಕೊಡೋದು, ತುಂಬ ಚಿಕ್ಕದು. ಏನಪ್ಪ ಅಂತಂದರೆ ಅವತ್ತಿಂದ ನಾನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವ ಕೆಲಸ ನನಗೆ ಖುಷಿ ಕೊಡುತ್ತೆ. ಇವಾಗ ನನಗಿರುವಂಥ ಫ್ಯಾಷನ್ ಮತ್ತು ಪ್ರೊಫೆಷನ್ ಎರಡೂ ಕೂಡ ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾ. ಯೂಟ್ಯೂಬಲ್ಲಿ ಲಾಗ್ಸ್ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರ್ತೀನಿ, ಪ್ರಮೋಷನ್ಸ್ ಮಾಡ್ತಿರ್ತೀನಿ. ಇನ್ನು ನಮ್ಮ ದಾವಣಗೆರೆಯಲ್ಲಿ ಲೋಕಲ್ ಪ್ರಮೋಷನ್ಸ್ ಕೂಡ ಮಾಡ್ತೀನಿ. ಇದೆಲ್ಲದೂ ಕೂಡ ಪ್ರೊಫೆಷ್ನಲ್ ನನಗೆ ತುಂಬ ಇಷ್ಟ ಆಗುವಂಥ ಕೆಲಸ ಆಲ್ಮೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗುಡ್. ಆದರೆ ಪರ್ಸ್ನಲಿ ನನಗೆ ಟೈಮ್ ಅಂತ ನಾನು ಯಾವತ್ತೂ ಕೊಟ್ಕೊಂಡಿರಲಿಲ್ಲ. ಸೊ ಹೆಲ್ತಿಯಾಗಿರಬೇಕು ಅಂತಂದರೆ ಮಾರ್ನಿಂಗ್ ರಿಚುವಲ್ಸ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಹಾಡುಗಳನ್ನ ಮರ್ತುಬಿಟ್ಟಿದ್ದೆ. ಕೆಲವೊಂದಷ್ಟು ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡೋಂಥದ್ದನ್ನು ಮರ್ತುಬಿಟ್ಟಿದ್ದೆ. ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅಲ್ಲಿಂದ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ನನಗಿಷ್ಟ ಬಂತ ಹಾಡು ಹೇಳ್ತೀನಿ, ಹಾಡು ಕೇಳ್ತೀನಿ. ಬೇಜಾರಾಯಿತಾ ಹಾಡು ಕೇಳಿ ರೀಚಾರ್ಜ್ ಆಗ್ತೀನಿ. ಆ್ಯಂಡ್ ಏನಾದರೂ ತಗೋಬೇಕು ಅಂತ ಇಷ್ಟ ಬಂತಾ, ಆಯಿತು, ಓಕೆ, ತುಂಬ ಇಷ್ಟಪಟ್ಟಿದ್ದೀನಿ ಅಂತಂದರೆ ತಗೊಂಡೇ ಬಿಡ್ತೀನಿ. ಬಟ್ ಬಿಫೋರ್ ಏನಾಗ್ತಿತ್ತು ಅಂತಂದರೆ, ಏನಾದರೂ ತಗೋಬೇಕು ಅಂತಂದಾಗ ಬೇಡ ಬಿಡು, ಈ ದುಡ್ಡು ಏನಕ್ಕಾದ್ರೂ ಬರುತ್ತೆ ಅಥವಾ ಏನಾದರೂ ಇಟ್ಕೊಂಡ್ರೆ ಆಯಿತು ಅಂತ ಅನ್ಕೊತಿದ್ದೆ. ಬಟ್ ಅವಾಗ ನನಗೇನು ಹ್ಯಾಪಿನೆಸ್ ಅನ್ನಿಸ್ತಿಲ್ಲ, ಆ ಒಂದು ಫೀಲ್ ಬರ್ತಿರ್ಲಿಲ್ಲ. ಯಾವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಆ ಫೀಲ್ ಅನುಭವಿಸಿದ್ನಲ್ಲ, ಓಕೆ, ಇದು ಆ್ಯಕ್ಚುಲಿ ಲೈಫ್. ಸೊ ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು, ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದು, ಮತ್ತು ನಮಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋದು. ಇದೆಲ್ಲ ಅಂದ್ಕೊಂಡು ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ, ಮತ್ತು ನನಗೆ ಇಷ್ಟ ಏನು ಅದನ್ನು ಮಾಡೋದಕ್ಕೆ. ಖುಷಿ ಆಯಿತು, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಸೇಮ್ ಫ್ಯಾಷನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಮನೇಲಿ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಮ್ಗೆ ಇಷ್ಟ ಆಗುವಂಥದ್ದನ್ನು ಮಾಡಿದಾಗ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ. ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಹಾಗೆ ಫೀಲ್ ಆಗುತ್ತೆ. ಇನ್ನು ಫ್ರೆಂಡ್ಸ್ ಗ್ರೂಪ್, ಯಾರು ನಮಗೆ ಕಂಫರ್ಟ್ ಝೋನ್, ಈವನ್ ಫ್ಯಾಮಿಲಿ ಆಗಿದ್ರು ಕೂಡ ಅಷ್ಟೇ, ಯಾರು ನಮಗೆ ಕಂಫರ್ಟ್ ಝೋನ್ ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಯಾರು ನಮಗೆ ಒಳ್ಳೆ ಮೈಂಡ್ಸೆಟ್, ನಮ್ಮ ಮೆಂಟಲ್ ಹೆಲ್ತ್ ಅಂತ ಇರುತ್ತೆ, ಆ ಮೆಂಟಲ್ ಹೆಲ್ತ್ಗೆ ಎಲ್ಲರೂ ಕೂಡ ಸೆಟ್ ಆಗಲ್ಲ ಫ್ರೆಂಡ್ಸ್. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳುವಂಥದ್ದು. ಕೆಲವೊಬ್ರು ಇರಿಟೇಷನ್ಸ್ ಆಗ್ತಿರುತ್ತೆ, ಇರಿಟೇಷನ್ಸ್ ಆಗ್ತಿದ್ರು ಕೂಡ ಇರುವಂಥದ್ದು ಏನಿರುತ್ತೆ, ಇಲ್ವಲ್ಲ, ಅವ್ರು ನಮಗೆ ಸೆಟ್ ಆಗ್ತಿಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್. ಸೊ ಅಷ್ಟೇ. ಈ ಥರ ಯಾರು ನನಗೆ ಖುಷಿ ಕೊಡ್ತಾರೆ, ಯಾರು ನನ್ನ ಜೊತೆ ಇದ್ದರೆ ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಅದರ್ವೈಸ್ ಅದೇ ಥರನೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದನೇ ನಾನು ತುಂಬ ಹ್ಯಾಪಿಯಾಗಿರೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದನ್ನು ಹೇಳೋವಾಗಲೇ ಎಷ್ಟು ಖುಷಿ ಆಗುತ್ತೆ ನನಗೆ ಅಂದರೆ, ನಿಜವಾಗ್ಲೂ ಇದನ್ನು ನಾನು ಅಷ್ಟು ಕಂಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ಇನ್ನೂ ಖುಷಿನ ನೋಡ್ತೀರಾ. ನಾನು ಅಷ್ಟು ಪ್ಲ್ಯಾನ್ಸ್ ಮಾಡಿದ್ದೀನಿ ಕೆಲವೊಂದಷ್ಟು. ಸೊ ಅದನ್ನೆಲ್ಲ ಆವಾಗಲೇ ಶೇರ್ ಮಾಡ್ಕೊತೀನಿ. ಈಗ ಸ್ಕೂಲಿಂದ ನಮ್ಮ ಮಿಟ್ಟು ಬಂದು ಹಣ್ಣು ಕೇಳಿದ್ಲು. ಸೊ ಅವಳಿಗೆ ಆಮೇಲೆ ಮಾಡ್ಕೊಡ್ತೀನಮ್ಮ, ನಾನು ಸ್ನಾನಕ್ಕೆ ಹೋಗಬೇಕು, ಇವಾಗ ನಂದು ಶೂಟ್ಸ್ ಇದೆ, ಸೊ ರೆಡಿ ಆಗಬೇಕು ಮಧ್ಯಾಹ್ನದೊಳಗಡೆ ಅಂತ ಹೇಳಿದ್ರು ಕೂಡ, ಇಲ್ಲ ನನಗೆ ಬೇಕು, ಆ್ಯಪಲ್ ಬೇಕು, ಹಂಗೆ ಹಿಂಗೆ ಅಂತಿದ್ಲು ಅಂತೇಳಿ ಇವಾಗ ಆ್ಯಪಲ್ ಕಟ್ ಮಾಡಿ ಮೊಸರು ಹಾಕಿ ಕೊಡಬೇಕಂತೆ ಅದಕ್ಕೆ. ಸೊ ಮೊಸರು ಹಾಕಿ ಕೊಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ನೇ ಪಾಠ ಒಂದು ಹೇಳ್ಬಿಡ್ತೀನಿ. ಇದಿಷ್ಟೇ ಎಂಡ್ ಅಲ್ಲ, ಬಟ್ ಈ ಲಾಗಲ್ಲಿ ಮಾತ್ರ ಇದಿಷ್ಟನ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು. 10 ಪಾಠಗಳು. ಪ್ರಿಯಾರಿಟಿ ಏನೇ ಇದ್ದರೂ ಕೂಡ ನನ್ನ ವಿಚಾರಗಳಿಗೆ ಮಾತ್ರ ಇರುತ್ತೆ ಫ್ರೆಂಡ್ಸ್. ನಾನು ನನ್ನ ಸಿಚುವೇಶನ್ಸ್ ಏನೇ ಇರಲಿ, ಹಾಗೆ ನನಗೆ ಬರ್ತಾ ಇರೋಂಥ ಒಪಿನಿಯನ್ಸ್ ಏನೇ ಇರಲಿ, ನನ್ನ ಬಗ್ಗೆ ಮಾತಾಡ್ತಾ ಇರೋಂಥ ಜಡ್ಜ್ಮೆಂಟಿಂಗ್ ಏನೇ ಇರಲಿ, ಅಥವಾ ಏನೋ ಒಂದು ಹೊರಗಾಗ್ತಿರಲಿ, ನನ್ನನ್ನು ಹೊರಗಡೆ ನೋಡ್ತಿರೋರು ಅಥವಾ ಏನೋ ಕ್ಯಾಲ್ಕುಲೇಷನ್ ಮಾಡ್ತಿರೋರು ಏನೇ ಇರಲಿ, ವಾಟ್ ಎವರ್, ನಾನು ಯೋಚನೆ ಮಾಡೋದು ಮಾತ್ರ ನಾನು ನನ್ನ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಭಾವನೆಗಳಿಗೆ ನಾನು ಏನು ಬೆಲೆ ಕೊಡ್ತಾ ಇದ್ದೀನಿ, ನನ್ನ ಒಂದು ಸಂತೋಷಕ್ಕೋಸ್ಕರ ನಾನು ಏನು ಸ್ಪೇಸ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಗಂಡಂಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಪೇರೆಂಟ್ಸ್ಗೋಸ್ಕರ. ಸೊ ಈ ಥರ ನನ್ನ ಕಡೆಯಿಂದ ಅಂದರೆ ಬ್ಲೇಮಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ವಿ ಅಂತ ಅಂದಾಗಲೇ ನಮಗಿದು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಇದನ್ನೆಲ್ಲ ನಾನು ಪ್ರಿಯಾರಿಟಿಯಾಗಿ ತೊಗೊಂಡಿದ್ದೀನಿ. ಅದರ್ವೈಸ್ ನನ್ನ ಪಕ್ಕದಲ್ಲೇ ಬಂದು ಯಾರಾದರೂ ದಿವ್ಯಾ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಓಕೆ, ಅದು ಅವ್ರದ್ದು, ನಂದಲ್ಲ. ಸೊ ನಾನು ಮಾತ್ರ ಎವ್ರಿ ಟೈಮ್ ಖುಷಿಯಾಗಿರೋದ್ರ ಬಗ್ಗೆ, ಅಥವಾ ನಾನು ನೆಕ್ಸ್ಟ್ ನಂದು ಫ್ಯೂಚರ್ ಪ್ಲ್ಯಾನ್ಸ್ ಏನು ಬಗ್ಗೆ, ಇಲ್ಲಿಂದ 10 ವರ್ಷಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಈ ಥರ ಏನಿರಬೇಕು ಹಾಗೆ ಹಿಂಗೆ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ 24 ತಾಸು ನಮ್ಮ ಎಳೆಗೋಸ್ಕರ ನಾವು ಟೈಮ್ ಕೊಡೋದ್ರಲ್ಲಿ ತಪ್ಪಿಲ್ಲ. ಆ ಥರ ನೋಡೋದಾಯಿತು ಅಂದರೆ 24 ತಾಸು ಕೂಡ ಕಡಿಮೆನೇ. ಅಂಥದ್ರಲ್ಲಿ ಟೈಮ್ ವೇಸ್ಟ್ ಯಾಕೆ ಮಾಡೋಣ ಅಲ್ವಾ. ಇದನ್ನೆಲ್ಲ ಮಾಡಿಕೊಂಡು ಸೆಟ್ ಮಾಡಿಕೊಂಡೆ. ಈವನ್ ನನ್ನ ಮುಂದೆ ಯಾರಾದರೂ ನನಗಿಷ್ಟ ಆಗದ ರೀತಿಯಾಗಿ ಮಾತಾಡಿದ್ರು ಅಂದ್ರೂ ಓಕೆ, ಐ ರೆಸ್ಪೆಕ್ಟ್ ದಟ್, ಬಟ್ ನಾನು ಅದನ್ನು ಜಾಸ್ತಿ ಹತ್ರ ಇಟ್ಕೊಳ್ಳಲ್ಲ. ಸೊ ಈ ಥರದ್ದೆಲ್ಲ ಪಾಠಗಳು ಕಲ್ತ ಮೇಲೆ ಲೈಫ್ ಇವತ್ತು ಹೆಂಗಿದೆ ಅಂದರೆ, ತಲೆಗೆ ನಿದ್ದೆ ಬರುತ್ತೆ ಬೇಗ. ಅಂದರೆ ಏನು ದಿಂಬಿಗೆ ನಾವು ತಲೆ ಹಾಕಿದ ತಕ್ಷಣ ನಿದ್ದೆ ಬರುತ್ತೆ ಅಂತಾರಲ್ಲ, ಹಾಗೆ ಪೀಸ್ ಆಫ್ ಮೈಂಡ್. ಎಷ್ಟೇ ದುಃಖ ಇರಲಿ, ಎಷ್ಟೇ ಬೇಜಾರಾಗಲಿ, ಅದರಿಂದ ತುಂಬ ಬೇಗ ಹೊರಗೆ ಬರ್ತೀನಿ. ಎಷ್ಟು ಬೇಗ ಅಂದರೆ ಕಂಪ್ಯಾರಿಸನ್ ಟು ಅದರ್ಸ್. ಮತ್ತು ಎಷ್ಟೇ ಲೋ ರೀಚಾರ್ಜ್ ಇದ್ದರೆ ನನ್ನ ಹತ್ರ ಹೈ ರೀಚಾರ್ಜ್ ಮಾಡ್ಕೊಳ್ಳೋವಂಥ ಒಂದು ಮೈಂಡ್ಸೆಟ್ ಕೂಡ ಆಗಿದೆ. ಆಮೇಲೆ ಮೈನಲ್ಲಿ ಬಿಫೋರು ಒಂದು ಫೈನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡಬೇಕು, ಯಾವ ಥರ ಏನು, ಇದು ಕೂಡ ಗೊತ್ತಿರಲಿಲ್ಲ. ಇವತ್ತು ಹೇಳೋದಾಯಿತು ಅಂದರೆ
ಬೇರೆಯವ್ರು ಹೇಳೋದು ಕೇಳಿಸ್ಕೊಂಡಿಲ್ಲ, ಬಟ್ ನನಗೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗೆ ಬೇರೆಯವ್ರು ಕೂಡ ಹೇಳ್ತಾ ಇದ್ದಾರೆ, ದಿವ್ಯಾ ನಿಂದು ದುಡ್ಡಿನ ವ್ಯವಹಾರ ಚೆನ್ನಾಗಿದೆ ಅಂತೇಳಿ. ಇನ್ನು ಮತ್ತೆ ಏನೇನು ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಸ್ಟಾರ್ಟಿಂಗ್ ನಾನು ಯಾವ ರೀಸನ್ಗೆ ನಾನು ಎದ್ದೆ ಅಂದರೆ, ನನಗೆ ಇಬ್ಬರಲ್ಲ 3 ಮಕ್ಕಳಾಗ್ತಾ ಇದ್ದಾರೆ. ಇನ್ಮೇಲೆ ಇಬ್ರಿಗೆ ಹೆಂಗೋ ಆಗ್ಬೋದಿತ್ತು, ಬಟ್ ಮೂರು ಮಕ್ಕಳು ಆದಾಗ ತುಂಬ ಅಸಹ್ಯವಾಗಿ ನೋಡ್ತಾರೆ ಜನ. ನಾವು ಅವ್ರಿಗೆ ಕರೆಕ್ಟಾಗಿರುವಂಥ ಸೌಕರ್ಯ ಕೊಡಲಿಲ್ಲ ಅಂದರೆ. ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ಒಳ್ಳೆ ಸೌಕರ್ಯ ಕೊಡಬೇಕು, ಹೊಟ್ಟೆ ತುಂಬ ಊಟ ಹಾಕಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು. ಇದಕ್ಕೋಸ್ಕರ ಏನಾದರೂ ಇನ್ಮೇಲೆ ನಾನು ಈ ಥರ ಝೀರೋ ಆಗಿರಂಗಿಲ್ಲ, ಏನಾದರೂ ಮಾಡಬೇಕು ಅಂತ ಎದ್ನೋ ಆ ಒಂದು ಸೆಕ್ಟರಲ್ಲಿ ಫುಲ್ಫಿಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳಿಗೋಸ್ಕರ ಸೇವಿಂಗ್ಸ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದೀನಿ, ಇಬ್ಬರು ಹೆಣ್ಮಕ್ಳಿಗೆ. ಅದರ್ವೈಸ್ ಇನ್ನು ಏನಿರಲಿಲ್ಲ, ಮನೆ ಅಂತ ಏನು ಕರೆಕ್ಟಾಗಿರಲಿಲ್ಲ. ಆ ಮನೆಗೆ ಸರಿಯಾಗಿರುವಂಥದ್ದೆಲ್ಲದೂ ಕೂಡ ಸರಿ ಮಾಡಿದ್ದೀನಿ. ಮೀನ್ಸ್ ಬಾಡಿಗೆ ಮನೆಯೇ ಇರೋದು, ನೆಕ್ಸ್ಟ್ ಲೀಸ್ಗೆ ಹೋಗುವಂಥ ಪ್ಲ್ಯಾನ್ ಕೂಡ ಇದೆ, ಅದನ್ನು ಕೂಡ ಎಲ್ಲದೂ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನು ಯಾವ ಸೆಕ್ಟರಲ್ಲಿ, ಓಕೆ, ಫೈನಾನ್ಷಿಯಲಿ ಗುಡ್, ವೆರಿ ಗುಡ್. ನನಗೆ ಅಂತ ಒಂದಷ್ಟು ಗೋಲ್ಡ್ ಮತ್ತು ನನಗೆ ಅಂತ ಒಂದು ವೆಹಿಕಲ್ ಆ್ಯಂಡ್ ಮನೇಲಿ ಎಲ್ಲ ರೀತಿಯ ವಸ್ತುಗಳು, ಯಾವುದು ಕಡಿಮೆ ಆಗದಿರೋ ರೀತಿಯಾಗಿ. ಇನ್ನು ಕಮಿಟ್ಮೆಂಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ, ಈ 2 ಇಯರ್ಸಲ್ಲಿ ಆಲ್ಮೋಸ್ಟ್ 60-70% ಕ್ಲಿಯರ್. ಇದು ನನಗೆ ನಂಬೋಕ್ಕಾಗ್ತಿಲ್ಲ ಅಂತ ಒಂದು ಖುಷಿ ಕೊಡುತ್ತೆ, ಅಂತ ಒಂದು ಪೀಸ್ ಆಫ್ ಮೈಂಡ್, ಮತ್ತು ಅಷ್ಟು ನೆಮ್ಮದಿ ಅಂತಲೂ ಅನಿಸುತ್ತೆ. ತುಂಬ ಗ್ರೇಟ್ಫುಲ್ ಇದ್ದೀನಿ ಫ್ರೆಂಡ್ಸ್, ಆಲ್ವೇಸ್ ಗ್ರೇಟ್ಫುಲ್. ಇದು ಎಲ್ಲದೂ ಸಾಧ್ಯ ಆಗಿದ್ದು ಒಂದೇ ಒಂದು, ನಮ್ಮ ಆತ್ಮವಿಶ್ವಾಸ ನಮ್ಮ ಹತ್ರ ಇರಬೇಕು, ಅದ್ರ ಜೊತೆಲಿ ದೇವರ ಒಂದು ಆಶೀರ್ವಾದ ಕೂಡ ಇರಬೇಕು. ಇನ್ನು ಫಿಸಿಕಲಿ ಚೆನ್ನಾಗಿದ್ದೀನಿ. ಹಾಗೆ ಯಾವತ್ತಾದ್ರೂ ಹುಷಾರಿಲ್ಲ ಅಂತ ಅಂದಾಗ ರೆಸ್ಟ್ ಮಾಡೋವಂಥ ರೀತಿ, ಅದರಿಂದ ಹೊರಗೆ ಬರೋವಂಥ ರೀತಿ, ಎರಡನ್ನೂ ಕೂಡ ನಾನು ಅಂದಾಗಿಸ್ಕೊಂಡಿದ್ದೀನಿ. ಇನ್ನು ಮೆಂಟಲಿ ವೆರಿ ಗುಡ್, ಇನ್ನು ಫಿಸಿಕಲಿ ಆಯ್ತಲ್ಲ, ಇನ್ನು ಎಮೋಷ್ನಲಿ ವೆರಿ ವೆರಿ ಗುಡ್. ಸೊ ಇದಿಷ್ಟು ನನ್ನ ಸೆಕ್ಟರ್ಸ್ಗಳು ನಾನು ನೀಟಾಗಿ ಸೆಟಪ್ ಮಾಡಿಕೊಂಡೆ. ಅದು ಎಷ್ಟೇ ಕೆಳಗೆ ಬಿದ್ದಿದ್ದು ಪರವಾಗಿಲ್ಲ, ಮೇಲೆ ಎದ್ದೇಳಬೇಕು, ಇದು ನಂದು ಥಾಟ್ಸ್. ಅಂದರೆ ಕೆಳಗೆ ಬೀಳೋ ತಪ್ಪಲ್ಲ, ಮೇಲೆ ಎದ್ದೇಳದೆ ಇರೋ ತಪ್ಪು ಅಂತ ಯಾವಾಗಲೂ ನಂಬ್ತೀನಿ. ಹಾಗಾಗಿ 100 ಸರಿ ಕೆಳಗೆ ಬಿದ್ದರೂ 101 ಸರಿ ಆದರೂ ಎದ್ದೇಳ್ತೀನಿ ಅಂತ ನಂಬಿಕೆ ಕೂಡ ಇರಬೇಕು. ಇದಿಷ್ಟು ಇವತ್ತು ನಾನು ನಿಮ್ಮ ಜೊತೆ ನನ್ನ ಒಂದು ಪ್ರೊಡಕ್ಟಿವ್ ಆಗಿ ಡೇನ ಕೆಲಸಗಳು ಮುಗಿಸ್ಕೊತಾ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತೆ. ಹಾಗೆ ಇನ್ನು ವಿಡಿಯೋ ಕಾಲಲ್ಲಿ ನಮ್ಮ ಅತ್ತೆ ಮಗಳು ತುಂಬ ಅಪರೂಪಕ್ಕೆ ಫೋನ್ ಮಾಡಿದ್ಲು ಅಂತೇಳಿ ಮಾತಾಡ್ಕೊತಾ ಇದ್ವಿ. ಹಾಗಾಗಿ ಮಾತಾಡ್ಕೊತಾನೆ ರೆಡಿ ಆಗ್ತಾ ಇದ್ದೆ. ಆಫ್ಟರ್ನೂನ್ ಇಲ್ಲಿ ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನದ ಮೇಲೆ ಕೆಲವೊಂದಷ್ಟು ಶೂಟ್ಸ್ ಮಾಡೋದಿತ್ತು, ಅನ್ಬಾಕ್ಸಿಂಗ್, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ರೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಇಡೀ ದಿನ ಎಲ್ಲ ರೆಸ್ಟ್ ಮಾಡ್ತೀನಿ. ಆದರೆ ಎಲ್ಲೂ ನನ್ನ ಡೆಡಿಕೇಶನ್ ಮತ್ತು ನನ್ನ ವರ್ಕಿಗೆ ನಾನು ಕೊಡೋವಂಥ 100% ಕಮಿಟ್ಮೆಂಟ್ ಮಾತ್ರ ಎಲ್ಲೂ ಸ್ಟಾಪ್ ಮಾಡಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇದು ಬಿಟ್ಟರೆ ಮತ್ತೆ ಬೇರೆ ಏನು ಕೆಲಸ ಉಳಿಸ್ಕೊಂಡಿಲ್ಲ, ಮನೇಲಿ ಎಲ್ಲ ಕೆಲಸ ಆಗಿದೆ, ಮಕ್ಕಳನ್ನು ಕೂಡ ನೋಡ್ಕೊತಾ ಇನ್ನು ನಾನು ನನ್ನ ಶೂಟ್ಸ್ಗಳನ್ನ ಮಾಡ್ಕೊಳ್ಳೋದು ನನ್ನ ಇವತ್ತಿನ ಶೆಡ್ಯೂಲ್. ಐ ಹೋಪ್ ಈ 10 ಪಾಠಗಳು ಕೂಡ ನಿಮಗೆ ಯಾರಿಗಾದರೂ ಅಟ್ಲೀಸ್ಟ್ ಒಂದೇ ಒಂದು ಯೂಸ್ ಆಗಿದೆ ಅಂದರೂ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನನಗದು ತುಂಬ ನೆಮ್ಮದಿ ಕೊಡುತ್ತೆ. ಹಾಗೆ ಯಾರಾದರೂ ಈ ವಿಡಿಯೋನ ಪೂರ್ತಿ ನೋಡಿದರೆ ದಯವಿಟ್ಟು ನೀವು ಕಮೆಂಟ್ ಹಾಕಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಹಾಗೆ ಪೂರ್ತಿ ನೋಡಿದ್ದೀನಿ ಅಂತ ಕೂಡ ಹಾಕಿ, ತುಂಬ ಖುಷಿಯಾಗುತ್ತೆ ಎಷ್ಟು ಜನ ನೋಡಿರ್ತೀರಿ ಅಂತ ಹೇಳಿ. ಆ್ಯಂಡ್ ಫೈನಲಿ ಏನಂತಂದರೆ, ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಾದರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಮಿಸ್ ಮಾಡದೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಫೈನಲ್ ಲುಕ್ ನೋಡ್ತೀರಾ, ಇದು ಬಂದು ನನ್ನ ಫೈನಲ್ ಲುಕ್. ಹೇಗಿದೆ? ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಐ ಹೋಪ್ ಚೆನ್ನಾಗಿದೆ ಅನ್ಕೊತೀನಿ. ಬಾಯ್, ಟೇಕ್ ಕೇರ್.